Good morning, dear ones. Welcome to day 70. So, ಎಲ್ಲರಿಗೂ ಶುಭ ಮುಂಜಾನೆ ನಮಸ್ಕಾರಗಳು. In my last class, we have already discussed that functions of money. ಈಗಾಗಲೇ ಹಿಂದಿನ ತರಗತಿಯಲ್ಲಿ ನಾವೇನು ಮಾಡಿದ್ದೀವಿ, ಹಣದ ಕಾರ್ಯಗಳಂತಂದರೆ ಏನು, what is the definition of money, how money comes to economy, ಆರ್ಥಿಕತೆಯಲ್ಲಿ ಹಣ ಅನ್ನೋ ಒಂದು ಪರಿಕಲ್ಪನೆ ಹೇಗೆ ಬಂತು ಅನ್ನೋದನ್ನು ಈಗಾಗಲೇ ನೋಡಿದ್ದೀವಿ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಬಾರ್ಟರ್ ಸಿಸ್ಟಮ್, ಸಾಟಿ ವಿನಿಮಯ ಪದ್ಧತಿ ಅಂದ್ರೇನು ಅಥವಾ ವಸ್ತು ವಿನಿಮಯ ಪದ್ಧತಿ ಅಂದ್ರೇನು, ವಾಟ್ ಆರ್ ದ ಡ್ರಾಬ್ಯಾಕ್ಸ್ ಆಫ್ ದಿ ಬಾರ್ಟರ್ ಸಿಸ್ಟಮ್, ಹೌ ಮನಿ ಓವರ್ಕಮ್ ದಿ ಬಾರ್ಟರ್ ಸಿಸ್ಟಮ್, ಯಾವ ರೀತಿ ಆ ಒಂದು ಸಾಟಿ ವಿನಿಮಯ ಪದ್ಧತಿಯನ್ನು ದಾಟಿ ಈ ಹಣ ಪರಿಕಲ್ಪನೆ ಆರ್ಥಿಕತೆಗೆ ಬಂತು, ಆ್ಯಂಡ್ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಮನಿ ಅನ್ನೋದನ್ನು ಈಗಾಗಲೇ ನಾವೇನು ಮಾಡಿದ್ದೀವಿ, ಹಿಂದಿನ ತರಗತಿಯಲ್ಲಿ ಅಧ್ಯಯನ ಮಾಡಿದ್ದೀವಿ. ಟುಡೇಸ್ ಕ್ಲಾಸ್ ಅಗೇನ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫಾರ್ ದ 6 marks ಕ್ವಶನ್ ವಿ ವಿಲ್ ಡಿಸ್ಕಸ್ ಹಿಯರ್. 6 ಅಂಕದ ಮಹತ್ತರವಾದ ಪ್ರಶ್ನೆ ಮತ್ತು ಪ್ರತಿ ವರ್ಷದ ವಾರ್ಷಿಕ ಪರೀಕ್ಷೆಗೆ ಕೇಳುವಂತಹ ಪ್ರಶ್ನೆ, ವಾಟ್ ಆರ್ ದ ಫಂಕ್ಷನ್ಸ್ ಆಫ್ RBI. RBIನ ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಹೇಳಿ 6 ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ. ಯಾವ ರೀತಿ ಬರೀಬೇಕು, ಇಂಟ್ರೊಡಕ್ಷನಲ್ಲಿ ಏನೆಲ್ಲ ನಾನು ಆ್ಯಡ್ ಮಾಡಬೇಕಾಗುತ್ತೆ, ಪಾಯಿಂಟ್ಸ್ಗಳನ್ನು ಯಾವ ರೀತಿ ಎಲಾಬ್ರೇಟ್ ಮಾಡಬೇಕು ಅನ್ನೋದನ್ನು ಇವತ್ತಿನ ತರಗತಿಯಲ್ಲಿ ನಾನು ಹೇಳುವಂಥದ್ದು. ಸೊ ಅಂಡರ್ ದ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಆಫ್, ಅಂಡರ್ ದಿ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಆಫ್ ಮನಿ, under this concept we will discuss the first one is the demand for money. So ಹಣದ ಬೇಡಿಕೆ ಮತ್ತು ಪೂರೈಕೆ, ಹಣದ ಬೇಡಿಕೆ ಮತ್ತು ಪೂರೈಕೆ. Under this today we are going to start demand for money. So in detail, demand for money in detail we will discuss in a later, transaction motive, speculative motive, precautionary motive, but today just little bit I will discuss why we need money. Demand for money, ಹಣದ ಬೇಡಿಕೆ. So just think, without money there is no economic activities will run. ಹಣ ಇಲ್ಲದೆ ಯಾವುದೇ ಆರ್ಥಿಕ ಚಟುವಟಿಕೆಗಳು ನಡೆಯೋದಿಲ್ಲ ಅನ್ನೋ ಪರಿಕಲ್ಪನೆ ಈಗಾಗಲೇ ನಮಗೆ ಗೊತ್ತಿದೆ. ಆ್ಯಂಡ್ ಟುಡೇಸ್ ಆಲ್ಮೋಸ್ಟ್ ವಿ ಆರ್ ಮೂವಿಂಗ್ ಟುವರ್ಡ್ಸ್ ಕ್ಯಾಶ್ಲೆಸ್ ಎಕಾನಮಿ. ಇವತ್ತಿನ ದಿನಮಾನಗಳಲ್ಲಿ ನಾವೇನು ಮಾಡ್ತಾಯಿವಿ, ಹಣ ಇಲ್ಲದೇ ಆರ್ಥಿಕತೆಯನ್ನು ನಡೆಸಬೇಕು ಅಂತ ಹೇಳಿ ಟ್ರೈ ಮಾಡ್ತಾ. ಇಟ್ ಮೀನ್ಸ್ ಒನ್ ಮೋರ್ ಟರ್ಮ್ ಅಥವಾ ಹಣವನ್ನು ಇನ್ನೊಂದು ರೂಪದಲ್ಲಿ ನೋಡ್ತಿರುವಂಥದ್ದು. ಫಾರ್ ಎಕ್ಸಾಂಪಲ್ ಜನಧನ ಅಕೌಂಟ್ ಆಗಿರುವಂಥದ್ದು, ಆಧಾರ್, UPI, ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್, ದೀಸ್ ಆರ್ ಅಗೇನ್ ಒನ್ ಮೋರ್ ಟರ್ಮ್ ಆಫ್ ಮನಿ ಆರ್ ಕರೆನ್ಸಿ. ಹಾರ್ಡ್ ಕ್ಯಾಶನ್ನು ಕೊಡಲಿಕ್ಕಿಲ್ಲ ನಾವು, ಬಟ್ ಏನು ಮಾಡ್ತಾ ಇದ್ದೀವಿ, ಯಾವುದೋ ಒಂದು ವೇಯಲ್ಲಿ ಹಣವನ್ನು ನಾವು ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀವಿ. ವಿತೌಟ್ ಮನಿ ವಿ ಕಾಂಟ್ ಇಮ್ಯಾಜಿನ್ ಅವರ್ ಎಕಾನಮಿ. ಹಣ ಇಲ್ಲದೆ ಈ ಆರ್ಥಿಕತೆಯನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೂ ಕೂಡ ನಮ್ಮ ಕೈಲಿ ಏನಾಗುತ್ತೆ, ಕಷ್ಟ ಆಗಿರುವಂಥದ್ದು. ಸೊ ನಾವು ಡಿಮ್ಯಾಂಡ್ ಫಾರ್ ಮನಿ, ಹಾಗಿದ್ರೆ ಹಣವನ್ನು ಯಾಕೆ ಬೇಕು ನಮಗೆ, ಫಾರ್ ದ ವಾಟ್ ಪರ್ಪಸ್ ವಿ ಆರ್ ಡಿಮ್ಯಾಂಡಿಂಗ್ ಮನಿ ಎವ್ರಿ ಡೇ ಲೈಫ್, ಯಾವ ಕಾರಣದಿಂದಾಗಿ ಪ್ರತಿನಿತ್ಯ ಜೀವನದಲ್ಲಿ ನಾವು ಹಣವನ್ನು ಬೇಡಿಕೆ ಮಾಡ್ತಾ ಇದ್ದೀವಿ. ಸೊ ದೇರ್ ಈಸ್ ಬೇಸಿಕಲಿ ಅಕಾರ್ಡಿಂಗ್ ಟು ದ ಕೀನ್ಸ್ ಅವರ ಪ್ರಕಾರ ನಾವು ಹಣವನ್ನು 3 ಉದ್ದೇಶಗಳಿಗಾಗಿ ಏನು ಮಾಡ್ತಾ ಇದ್ದೀವಿ, ಬೇಡಿಕೆ ಮಾಡ್ತಾ ಇದ್ದೀವಿ. ಅದನ್ನು ಡಿಟೇಲ್ ಆಗಿ ನಾವು ಮುಂದೆ ಡಿಸ್ಕಸ್ ಮಾಡೋಣ. ಅವನು ಹೇಳ್ತಾನೆ, ಸೊ ಅಕಾರ್ಡಿಂಗ್ ಟು ದ ಕೀನ್ಸ್ ಈಸ್ ಸೇಯಿಂಗ್ ದಟ್ ಫಾರ್ ದಿ 3 purpose or 3 motive we are demand. One is the transaction motive, speculative motive and precautionary motive. ಅವನು ಹೇಳ್ತಾ ಇದ್ದಾನೆ 3 ಉದ್ದೇಶಗಳಿಗಾಗಿ ನಾವು ಹಣವನ್ನು ಬೇಡಿಕೆ ಮಾಡ್ತಾ ಇದ್ದೀವಿ. ಮೊದಲನೇ ಉದ್ದೇಶ ಯಾವುದಂತ ಹೇಳ್ತಾ ಇದ್ದಾನೆ ಅವನು, ನಾನು ಸಟ್ಟಾ ವ್ಯಾಪಾರದ ಉದ್ದೇಶಕ್ಕಾಗಿ, ಎರಡನೇದಾಗಿ ಹೂಡಿಕೆಯನ್ನು ಮಾಡುವುದರ ಉದ್ದೇಶಕ್ಕಾಗಿ, ಮತ್ತು ಭವಿಷ್ಯದ ಕೆಲವು ಎಮರ್ಜೆನ್ಸಿಗೋಸ್ಕರ ನಾವೇನು ಮಾಡ್ತಾ ಇದ್ದೀವಿ, ಹಣವನ್ನು ಬೇಡಿಕೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾನೆ. ಅದನ್ನು ಡೀಟೇಲ್ ಆಗಿ ನಾವು ಮುಂದೆ ಡಿಸ್ಕಸ್ ಮಾಡೋಣ, ಅದು ಮತ್ತೆ 4 marks ಕ್ವಶನ್ ಇರುತ್ತೆ. ಬಟ್ ಹಿಯರ್ ಬೇಸಿಕಲಿ for the transaction motive, for the transaction purpose, ಸಟ್ಟಾ ವ್ಯಾಪಾರದ ಉದ್ದೇಶಕ್ಕಾಗಿ ನಾವೇನು ಮಾಡ್ತಾ ಇದ್ದೀವಿ, ದಿನನಿತ್ಯ ಜೀವನದಲ್ಲಿ ಹಣವನ್ನು ಬೇಡಿಕೆ ಮಾಡ್ತಾ ಇದ್ದೀವಿ.
So transaction purpose means everyday life we are demanding a certain goods or services in an economy. ಪ್ರತಿನಿತ್ಯ ಜೀವನದಲ್ಲಿ ಕೆಲವು ನಿರ್ದಿಷ್ಟವಾದ ಸರಕು ಮತ್ತು ಸೇವೆಗಳನ್ನು ನಾವೇನ್ ಮಾಡ್ತಾ ಇದೀವಿ, ಬೇಡಿಕೆ ಮಾಡ್ತಾ ಇದೀವಿ. ಇಫ್ ಯು ವಾಂಟ್ ದೋಸ್ ಪರ್ಟಿಕ್ಯುಲರ್ ಸರ್ಟನ್ ಗೂಡ್ಸ್ ಆರ್ ಸರ್ವಿಸಸ್ ಯು ಹ್ಯಾವ್ ಟು ಪೇ ಮನಿ. ದಟ್ ಈಸ್ ನಥಿಂಗ್ ಬಟ್ ಟ್ರಾನ್ಸಾಕ್ಷನ್ ಮೋಟಿವ್. ಸೊ ಆ ಒಂದು ನಿರ್ದಿಷ್ಟವಾದ ಸರಕು ಮತ್ತು ಸೇವೆಗಳು ನಿನಗೆ ಬೇಕು ಅನ್ನೋದೇ ಆದರೆ ನೀನೇನು ಕೊಡಬೇಕಾಗತ್ತೆ, ದುಡ್ಡನ್ನು ಕೊಟ್ಟು ಆ ಸರಕು ಮತ್ತು ಸೇವೆಗಳನ್ನು ಪಡೆದುಕೊಳ್ಳುವಂಥ ಸನ್ನಿವೇಶ ನಮ್ಮಲ್ಲಿದೆ. ಸೊ ಬೇಸಿಕಲಿ ಸಟ್ಟ ವ್ಯಾಪಾರದ ಉದ್ದೇಶಕ್ಕಾಗಿ ಅಥವಾ ವ್ಯಾಪಾರದ ಉದ್ದೇಶಕ್ಕಾಗಿ ಹಣ ಬೇಕಾಗಿದೆ. ಸೊ ವೆನ್ ವಿ ಆರ್ ಡಿಮ್ಯಾಂಡಿಂಗ್ ಮೋರ್ ಆ್ಯಂಡ್ ಮೋರ್ ಮನಿ ಇಟ್ ಮೀನ್ಸ್ ವಿ ಆರ್ ಗೋಯಿಂಗ್ ಫಾರ್ ಮೋರ್ ಟ್ರಾನ್ಸಾಕ್ಷನ್. ಅತಿ ಹೆಚ್ಚು ಹಣವನ್ನು ನಾನು ಬೇಡಿಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಅತಿ ಹೆಚ್ಚು ವ್ಯಾಪಾರಗಳು ಏನು ಮಾಡ್ತಾ ಇದ್ದಾವೆ, ಆರ್ಥಿಕತೆಯಲ್ಲಿ ನಡೀತಾ ಇದ್ದಾವೆ ಅಂತ ಅರ್ಥ. ವೆನ್ ವಿ ಪೀಪಲ್ ಆರ್ ಡಿಮ್ಯಾಂಡಿಂಗ್ ಮೋರ್ ಮನಿ, ಸೊ ಬೇಸಿಕಲಿ ಫಸ್ಟ್ ಡಿಮ್ಯಾಂಡ್ ಫಾರ್ ಮನಿಯಲ್ಲಿ ಏನು ಮಾಡುವಂಥದ್ದು, ನನಗೆ ಟ್ರಾನ್ಸಾಕ್ಷನ್ ಪರ್ಪಸ್ ವಿ ಆರ್ ಡಿಮ್ಯಾಂಡಿಂಗ್ ಮನಿ. ಯಾವುದರ ಉದ್ದೇಶಕ್ಕಾಗಿ? ಸಟ್ಟ ವ್ಯಾಪಾರದ ಉದ್ದೇಶಕ್ಕಾಗಿ. ಸಟ್ಟ ವ್ಯಾಪಾರದ ಉದ್ದೇಶಕ್ಕಾಗಿ ಹಣವನ್ನು ಬೇಡಿಕೆ ಮಾಡ್ತಾ ಇದ್ದೀವಿ. ಆ್ಯಂಡ್ ವೆನ್ ವಿ ಪೀಪಲ್ ಆರ್ ಡಿಮ್ಯಾಂಡಿಂಗ್ ಮೋರ್ ಮನಿ, ಯಾವ ಸಂದರ್ಭದಲ್ಲಿ ನಾನು ಅತಿ ಹೆಚ್ಚು ಹಣವನ್ನು ಬೇಡಿಕೆ ಮಾಡಬಹುದ್ರಿ? ವೆನ್ ಮೈ ಇನ್ಕಮ್ ಈಸ್ ವೆರಿ ಹೈ, ದಟ್ ಟೈಮ್ ಐ ವಿಲ್ ಡಿಮ್ಯಾಂಡ್ ಮೋರ್ ಮನಿ. ಯಾವ ಸಂದರ್ಭದಲ್ಲಿ ನನ್ನ ಆದಾಯ ಹೆಚ್ಚಾಗಿರುತ್ತೋ ಅಂತಹ ಸಂದರ್ಭದಲ್ಲಿ ಮಾತ್ರ ನಾನು ಅತಿ ಹೆಚ್ಚು ಹಣದ ಬೇಡಿಕೆಯನ್ನು ಮಾಡಬಲ್ಲೆ. ಇಸ್ ಇಟ್ ಕ್ಲಿಯರ್? ಹೈಯರ್ ಇನ್ಕಮ್, ಹೈಯರ್ ಡಿಮ್ಯಾಂಡ್ ಫಾರ್ ಮನಿ, ರೈಟ್? ಹೈಯರ್ ಇನ್ಕಮ್, ಹೈಯರ್ ಡಿಮ್ಯಾಂಡ್ ಫಾರ್ ಮನಿ. ಹೈಯರ್ ಡಿಮ್ಯಾಂಡ್ ಫಾರ್ ಮನಿ. ಹೆಚ್ಚು ಆದಾಯ, ಹೆಚ್ಚು ಹಣದ ಬೇಡಿಕೆ. ಹೆಚ್ಚು ಆದಾಯ, ಹೆಚ್ಚು ಹಣದ ಬೇಡಿಕೆ. ಇಟ್ಸ್ ಸಿಂಪಲ್, ರೈಟ್? So if your income is low, definitely you are demanding low money, right? ಹಣ ಜಾಸ್ತಿ ಇದ್ದಾಗ, ನನ್ನ ಆದಾಯ ಜಾಸ್ತಿ ಇದ್ದಾಗ ಮಾತ್ರ ಅತಿ ಹೆಚ್ಚು ಹಣವನ್ನು ನಾನು ಬೇಡಿಕೆ ಮಾಡ್ತೀನಿ. ನನ್ನ ಆದಾಯ ಕಡಿಮೆ ಇದ್ದಾಗ ನಾನು ಕಡಿಮೆ ಹಣವನ್ನು ಏನು ಮಾಡುವಂಥದ್ದು, ಬೇಡಿಕೆ ಮಾಡುವಂಥದ್ದು. ಸೊ ದಿಸ್ ಈಸ್ ದ ಡಿಮ್ಯಾಂಡ್ ಫಾರ್ ಮನಿ. ಬೇಸಿಕಲಿ ನಾವು ಶಾರ್ಟ್ ಆಗಿ ನೋಡೋದಾದ್ರೆ ಈ ಒಂದು ಉದ್ದೇಶಗಳಿಗಾಗಿ ನಾವೇನು ಮಾಡ್ತಾ ಇದೀವಿ, ಹಣವನ್ನು ಬೇಡಿಕೆ ಮಾಡ್ತಾ ಇದೀವಿ. ನಾಟ್ ಓನ್ಲಿ ಫಾರ್ ದ ಟ್ರಾನ್ಸಾಕ್ಷನ್ ಪರ್ಪಸ್, ವಿ ಹ್ಯಾವ್ ದ ಕೆಲವು ಹೂಡಿಕೆಯ ಸಲುವಾಗಿ ಕೂಡ, ಇನ್ವೆಸ್ಟ್ಮೆಂಟ್ ಮಾಡೋದ್ರ ಸಲುವಾಗಿ ಕೂಡ ನಾವು ಹಣವನ್ನು ಬೇಡಿಕೆ ಮಾಡ್ತೀವಿ. ಮತ್ತು ಭವಿಷ್ಯದ ಕೆಲವು ಎಮರ್ಜೆನ್ಸಿಗಳಿಗೋಸ್ಕರ, ಹಾಸ್ಪಿಟಲಿಟಿ ಬರಬಹುದು ಅಥವಾ ಇನ್ಯಾವುದೋ ಎಮರ್ಜೆನ್ಸಿ ಬರ್ಬೋದು, ಆ ಉದ್ದೇಶಕ್ಕೋಸ್ಕರ ಕೂಡ ನಾವು ಹಣವನ್ನು ಏನು ಮಾಡ್ತೀವಿ, ಬೇಡಿಕೆ ಮಾಡುವಂಥದ್ದು ಅಥವಾ ತೆಗೆದಿಡುವಂಥದ್ದು. ಸೊ ಅದನ್ನು ಡೀಟೇಲ್ ಆಗಿ ನಾನು ಮುಂದೆ ಹೇಳ್ತೀನಿ, ಇದೇ ಒಂದು ಕಾನ್ಸೆಪ್ಟಲ್ಲಿ ಬರುತ್ತೆ, ಡೀಟೇಲ್ ಆಗಿ ಅದನ್ನು ಡಿಸ್ಕಸ್ ಮಾಡೋಣ. ಸೊ ಬಟ್ ಅಂಡರ್ ದಿ ಸಪ್ಲೈ ಆಫ್ ಮನಿ, ಇವಾಗ ನೋಡೋದಾದರೆ ಈ ಬೇಡಿಕೆ ಮಾಡುವಂಥ ಹಣವನ್ನು ಹಾಗಿದ್ರೆ ಯಾರು ನಮಗೆ ಸಪ್ಲೈ ಮಾಡ್ತಾ ಇದ್ದಾರೆ? ನಾವೇನು ಮಾಡಿದ್ವಿ, ಡಿಮ್ಯಾಂಡ್ ಫಾರ್ ನೋಡಿದ್ವಿ, ನಾವು ಸಪ್ಲೈ ಆಫ್ ಮನಿ. ಸಪ್ಲೈ ಆಫ್ ಮನಿ, ಹಣವನ್ನು ಯಾರು ಪೂರೈಕೆ ಮಾಡ್ತಾ ಇದ್ದಾರೆ? ಹಣದ ಬೇಡಿಕೆಯನ್ನು ತೆಗೆದು ಏನು ಮಾಡಬೇಕಾಗಿದೆ ಇವಾಗ ನಾನು, ಪೂರೈಕೆ. ಸೊ ನಾವು ಡಿಮ್ಯಾಂಡ್ ಮಾಡ್ತಿದ್ದೀವಿ ಅಂತಂದರೆ ಯಾರೋ ಒಬ್ರು ನಮಗೆ ಹಣವನ್ನು ಏನು ಮಾಡ್ತಿರ್ಬೇಕಾಗಿದೆ, ಇವಾಗ ಪೂರೈಕೆ ಮಾಡಲೇಬೇಕಲ್ವಾ? ಹೂ ಪ್ರೊವೈಡ್ ದಟ್ ಮನಿ ಪರ್ಟಿಕ್ಯುಲರ್ಲಿ. ಹಾಗಿದ್ರೆ ಹಣವನ್ನು ಯಾರು ಪೂರೈಕೆ ಮಾಡ್ತಾ ಇದ್ದಾರೆ? ಬೇಸಿಕಲಿ ಇನ್ ಅ ಮಾಡರ್ನ್ ಎಕಾನಮಿ ವಿ ಹ್ಯಾವ್ ದ ಮೆನಿ ಟೈಪ್ಸ್ ಆಫ್ ಅಕೌಂಟ್ ಆ್ಯಂಡ್ ಮೆನಿ ಟೈಪ್ಸ್ ಆಫ್ ಲೀಗಲ್ ಮನಿ ಆಲ್ಸೋ, M1, M2, M3, M4. ಬಟ್ ಅಪಾರ್ಟ್ ಫ್ರಮ್ ದಿಸ್, basically two institutions are provide money to public also and some other bank also. ಈ ಒಂದು ಆಧುನಿಕ ಆರ್ಥಿಕತೆಯಲ್ಲಿ ನಮಗೆ ಹಣವನ್ನು ಹೂಡಿಕೆ ಮಾಡಲಿಕ್ಕೆ ಅನೇಕ ಮಾರ್ಗಗಳಿದ್ದಾವೆ ಮತ್ತು ಅನೇಕ ಅಕೌಂಟ್ಗಳಿದ್ದಾವೆ. ಮತ್ತು ಲೀಗಲ್ ಡೆಫಿನಿಷನ್ ಅಂತ ಕರೆಯೋದಾದರೆ M1, M2, M3ಗಳಂತ ಬರುವಂಥದ್ದು. ಇಂಥ ಸಂದರ್ಭದಲ್ಲಿ ಈ ಒಂದು ಬೇಡಿಕೆ ಮಾಡುವಂಥ ಹಣವನ್ನು ನಮಗೆ ಆರ್ಥಿಕತೆಯಲ್ಲಿ ಯಾರು ಪೂರೈಕೆ ಮಾಡ್ತಾ ಇದ್ದಾರೆ? ಈ ಆಧುನಿಕ ಯುಗದಲ್ಲಿ ಆ ಹಣವನ್ನು ಯಾರು ಪೂರೈಕೆ ಮಾಡ್ತಾ ಇದ್ದಾರೆ? ಬೇಸಿಕಲಿ ನಮಗೆ ಎರಡು ರೀತಿಯಾದಂತಹ ಸಂಸ್ಥೆಗಳು ಏನು ಮಾಡ್ತಾ ಇದ್ದಾವೆ, ನಮಗೆ ಆರ್ಥಿಕತೆಯಲ್ಲಿ ಹಣವನ್ನು ಪೂರೈಕೆ ಮಾಡ್ತಾ ಇದ್ದಾವೆ. ದೋಸ್ ಟು ಇನ್ಸ್ಟಿಟ್ಯೂಷನ್ಸ್ ಆರ್, ದ ಒನ್ ಈಸ್ ಸೆಂಟ್ರಲ್ ಬ್ಯಾಂಕ್. ಒನ್ ಈಸ್ ಸೆಂಟ್ರಲ್ ಬ್ಯಾಂಕ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಅ ಕಮರ್ಷಿಯಲ್ ಬ್ಯಾಂಕ್. ಕಮರ್ಷಿಯಲ್ ಬ್ಯಾಂಕ್ಸ್. ಮೊದಲೇದಾಗಿ ಯಾವ್ದು ಮಾಡ್ತಾ ಇದೆ?
ಕೇಂದ್ರೀಯ ಬ್ಯಾಂಕ್, ಭಾರತೀಯ ಕೇಂದ್ರೀಯ ಬ್ಯಾಂಕು. ಎರಡನೇದಾಗಿ ವಾಣಿಜ್ಯ ಬ್ಯಾಂಕ್ಗಳು, ನಮಗೆ ಬೇಕಾದಂಥದ ಹಣದ ಅಗತ್ಯವನ್ನು ಏನು ಮಾಡ್ತಾ ಇದ್ದವು, ಪೂರೈಸ್ತಾ ಇದ್ದಾವೆ ವಾಣಿಜ್ಯ ಬ್ಯಾಂಕುಗಳು. ಸೊ ದೀಸ್ ಟು ಇನ್ಸ್ಟಿಟ್ಯೂಷನ್ಸ್ ಆರ್ ಪ್ರೊವೈಡ್ ಆರ್ ಸಪ್ಲೈ ಮನಿ ಟು ದಿ ಪಬ್ಲಿಕ್. ಈ ಒಂದು ಎರಡು ಸಂಸ್ಥೆಗಳು ಏನು ಮಾಡ್ತಾ ಇದ್ದಾವೆ, ನಮಗೆ ಒಂದು ಸಾರ್ವಜನಿಕರಿಗೆ ಬೇಕಾದಂತಹ ಹಣದ ಬೇಡಿಕೆಯನ್ನು ಪೂರೈಕೆ ಮಾಡ್ತಾ ಇದ್ದಾವೆ. ಸೊ ಅಂಡರ್ ದಿಸ್ ನಾವ್ I have to discuss 6 marks very important question. What is the meaning of central bank? Once we done with the central bank, then I move to the commercial bank. What are the objectives or little bit functions of the commercial bank? Under the commercial bank, we discuss the CRR rate, repo rate, reverse repo rate, open market operations, and some various reserve rate, bank rate. These all concepts will comes under the commercial bank. But now we have to discuss our central bank, because you are economic student and obviously you are the commerce student. ವಾಣಿಜ್ಯ ವಿಭಾಗದ ವಿದ್ಯಾರ್ಥಿ ಆಗಿ ನಿಮಗೆ RBI ಬಗ್ಗೆ ಪರಿಕಲ್ಪನೆಯ ಬಗ್ಗೆ ಮಾಹಿತಿ ಇಲ್ಲ ಅಂತಂತಂದರೆ ನೀವು ಕಾಮರ್ಸ್ ಓದಿ ಕೂಡ ವೇಸ್ಟ್ ಅಂತ ಅರ್ಥ. If you don't know the meaning of RBI, functions of RBI, and where it is, who is the present governor of RBI, and when it will be established, so then there is no useful to study economics. ಇದರ ಬಗ್ಗೆ ನಿಮಗೆ ಮಾಹಿತಿ ಇಲ್ಲಪ್ಪ ಅಂತಂದರೆ RBI ಅಂತಂದ್ರೇನು, ಎಲ್ಲಿದೆ, ಅದರ ಗವರ್ನರ್ ಯಾರು, ಅದರ ಕಾರ್ಯಗಳೇನು, ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತಂದರೆ ನೀವು ವಾಣಿಜ್ಯ ವಿದ್ಯಾರ್ಥಿಗಳಾಗಿಯೂ ಕೂಡ ಏನಾಗುತ್ತೆ, ವೇಸ್ಟ್ ಆಗಿರುವಂಥದ್ದು. ಸೊ ಡೆಫಿನೆಟ್ಲಿ ದಿಸ್ ಇಸ್ ಅ ಫಿಕ್ಸ್ಡ್ ಕ್ವಶನ್ ಫಾರ್ 6 marks. 6 ಅಂಕದ ಮಹತ್ತರವಾದ ಪ್ರಶ್ನೆ. ಯಾವ ರೀತಿ ಬರೀಬೇಕು 6 ಅಂಕದ ಮಹತ್ತರವಾದ ಪ್ರಶ್ನೆ ಅನ್ನೋದನ್ನು ಇವಾಗ ಹೇಳುವಂಥದ್ದು. ಸೊ ಡೈರೆಕ್ಟ್ಲಿ ದೇ ಆಸ್ಕ್ ಎಕ್ಸ್ಪ್ಲೇನ್ ಫಂಕ್ಷನ್ಸ್ ಆಫ್ RBI ಅಂತ ಕೇಳ್ತಾರೆ. RBI ಅಥವಾ ಕೇಂದ್ರ ಬ್ಯಾಂಕ್ನ ಕಾರ್ಯಗಳನ್ನು ವಿವರಿಸಿ ಅಂತ ಹೇಳಿ ಕೇಳುವಂಥದ್ದು. ಸೊ ಫಸ್ಟ್ ಒನ್ ಈಸ್ ಅ ಕಾನ್ಸೆಪ್ಟ್ ಆಫ್ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ. ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ. So in a short form we can call this as a RBI. ಭಾರತೀಯ ಕೇಂದ್ರ ಬ್ಯಾಂಕು. ಭಾರತೀಯ ಕೇಂದ್ರ ಬ್ಯಾಂಕು. ಭಾರತೀಯ ರಿಸರ್ವ್ ಬ್ಯಾಂಕ್. ಭಾರತೀಯ ರಿಸರ್ವ್ ಬ್ಯಾಂಕ್. So here Central Bank of India. In a modern economy, every nation have its own central bank. ಈ ಒಂದು ಆಧುನಿಕ ಆರ್ಥಿಕತೆಯಲ್ಲಿ ಅಥವಾ ಆಧುನಿಕ ಯುಗದಲ್ಲಿ ಪ್ರತಿಯೊಂದು ರಾಷ್ಟ್ರಕ್ಕೂದಲ್ಲೂ ಕೂಡ ಅದರದೇ ಆದ ಕೇಂದ್ರ ಬ್ಯಾಂಕ್ಗಳಿದ್ದಾವೆ. ಲೈಕ್ ಇಂಡಿಯಾ ಆಲ್ಸೋ ಹ್ಯಾವ್ ಒನ್ ಸೆಂಟ್ರಲ್ ಬ್ಯಾಂಕ್, ದಟ್ ಈಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಅದೇ ರೀತಿಯಾಗಿ ಭಾರತ ದೇಶವು ಕೂಡ ತನ್ನ ಒಂದು ಕೇಂದ್ರೀಯ ಬ್ಯಾಂಕನ್ನು ಒಳಗೊಂಡಿದೆ. ಆ ಕೇಂದ್ರೀಯ ಬ್ಯಾಂಕ್ ಯಾವುದಪ್ಪ ಅಂತಂದರೆ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಆಲ್ಮೋಸ್ಟ್ ಕನ್ನಡದಲ್ಲಿ ಕೂಡ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕೇಳ್ತೀವಿ. ಮೆನಿ ಪೀಪಲ್ ಇನ್ ಅ ಮೆನಿ ಟೆಕ್ಸ್ಟ್ ಬುಕ್ or a magazines or a Google, if you type RBI, it shows the mother of all bank. ಅಲ್ಲೇನು ಬಂದ್ಬಿಡುತ್ತೆ, ಆಬ್ವಿಯಸ್ಲಿ ಒಂದು ಸೆಂಟೆನ್ಸ್ ಬಂದ್ಬಿಡುತ್ತೆ, ಮದರ್ ಆಫ್ ಆಲ್ ಬ್ಯಾಂಕ್. ಎಲ್ಲ ಬ್ಯಾಂಕುಗಳ ತಾಯಿ ಅಂತ ಹೇಳಿ ನಾವು RBIಯನ್ನು ಕನ್ಸಿಡರ್ ಮಾಡ್ತೀವಿ. ವೈ ಇಟ್ ವಿಲ್ ಬಿ ದಿ ಕನ್ಸಿಡರ್ಡ್, ಐ ವಿಲ್ ಎಕ್ಸ್ಪ್ಲೇನ್ ಲೇಟರ್. ಬ್ಯಾಂಕರ್ಸ್ ಟು ದ ಬ್ಯಾಂಕರ್ ಅನ್ನೋ ಕಾನ್ಸೆಪ್ಟ್ ಬರುತ್ತೆ, ಅಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಲಿಟಲ್ ಬಿಟ್ ಅ ಬ್ರೀಫ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದ RBI. ಹಾಗಿದ್ರೆ RBI ಎಲ್ಲಿದೆ? Who is the present governor of RBI? When it will be established? When it is nationalized? Where it is now actually? What are the functions of RBI? ಇದೆಲ್ಲರ ಬಗ್ಗೆ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ. So RBI, the first point will be it will established in 1935. ಎಷ್ಟರಲ್ಲಿ ಸ್ಥಾಪನೆ ಆಯ್ತು ರೀ? ಇದು 1935ರಲ್ಲಿ RBI ಏನಾಗುತ್ತೆ, ಸ್ಥಾಪನೆಗೊಳ್ಳುತ್ತೆ ಭಾರತದಲ್ಲಿ. ಆ್ಯಂಡ್ ವೇರ್ ಇಟ್ ಈಸ್ ಲೊಕೇಶನ್, ಇಟ್ ಲೊಕೇಟೆಡ್ ಇನ್ ನವಿ ಮುಂಬೈ ಆರ್ ಮುಂಬೈ ಅಂತ ಬರೆದ್ರು ಸಾಕು. ಇದು ಎಲ್ಲಿದೆ ರೀ?
ಮುಂಬೈ ಅನ್ನೋ ನಗರದಲ್ಲಿ ಏನಾಗಿದೆ, ಇದು ಸ್ಥಾಪನೆಯಾಗಿದೆ. ಇಷ್ಟೆಲ್ಲ ಪಾಯಿಂಟ್ಸ್ಗಳು ನೀವು ಬರೀಲೇಬೇಕು ಎಕ್ಸಾಮಲ್ಲಿ. ಸೊ ಥರ್ಡ್ ಪಾಯಿಂಟ್ ಏನು ಬರೀಬೇಕು, ಫಸ್ಟು ಎಸ್ಟಾಬ್ಲಿಷ್, ಎಷ್ಟರಲ್ಲಿ ಸ್ಥಾಪನೆ ಆಯಿತು, ಎರಡನೇದಾಗಿ ಎಲ್ಲಿದೆ, ಆ್ಯಂಡ್ ಇನ್ 1935, ಇನ್ 1949 ಇಟ್ ಈಸ್ ನ್ಯಾಷನಲೈಸ್ಡ್. ವೆನ್ ಇಟ್ ಈಸ್ ನ್ಯಾಷನಲೈಸ್ಡ್ ಅಂತ ಕೇಳಿದ್ರೆ 1949ರಲ್ಲಿ ಏನಾಯ್ತು ಅಂತ ಹೇಳ್ಬೋದು, ನ್ಯಾಷನಲೈಸ್ಡ್ in the year of 1949. ಇದು ಎಷ್ಟರಲ್ಲಿ ರಾಷ್ಟ್ರೀಕರಣಗೊಳ್ತು ಅಂತ ನಾನು ಕರೆಯೋದಾದರೆ, ರಾಷ್ಟ್ರೀಕರಣಗೊಂಡಿದ್ದು ಇದು ಎಷ್ಟರಲ್ಲಿ ರಾಷ್ಟ್ರೀಕರಣ ಆಯ್ತಂದರೆ 1949ರಲ್ಲಿ ಈ ಬ್ಯಾಂಕನ್ನು ನಾವೇನು ಮಾಡ್ತೀವಿ, ರಾಷ್ಟ್ರೀಕರಣ ಮಾಡ್ತೀವಿ. ಇದು ಸ್ಥಾಪನೆಯಾಗಿದ್ದು 1935ರಲ್ಲಿ, ಅದು ಇರುವಂಥದ್ದು ಮುಂಬೈಯಲ್ಲಿ. ಸರ್ ಇದೇನು ರಾಷ್ಟ್ರೀಕರಣ ಅಂತಂದ್ರೆ ಏನು, ಇನ್ 1935 RBI ದ ವರ್ಕ್ ಸ್ಕೋಪ್ ವಿಲ್ ಬಿ ವಿದಿನ್ ಮುಂಬೈ ಓನ್ಲಿ. ಅದು 1935ರಲ್ಲಿ ಸ್ಥಾಪನೆಯಾದಾಗ ಅದರ ಒಂದು ವ್ಯಾಪ್ತಿ, ದ ಸ್ಕೋಪ್ ಅಂತ ಕರಿತೀವಿ ಅದಕ್ಕೆ, ಅದರ ವ್ಯಾಪ್ತಿ ಎಷ್ಟಿತ್ತು ಅಂತಂದ್ರೆ ಕೇವಲ ಮುಂಬೈದಲ್ಲಿ ಮಾತ್ರ ಅದು ಕೆಲಸ ನಿರ್ವಹಣೆ ಮಾಡ್ತಾ ಇತ್ತು. ಬಟ್ ಇನ್ 1935 ಇಟ್ ವಿಲ್ ಬಿ ದಿ ಓವರಾಲ್ ಇಂಡಿಯಾ ಕವರ್ಡ್. 1949ರಲ್ಲಿ ಪೂರ್ತಿ ದೇಶವನ್ನು ಇದೇನು ಮಾಡುತ್ತೆ, ಕವರ್ ಮಾಡುತ್ತೆ. ಅದರ ಫಂಕ್ಷನ್ಸ್ ಆಗಿರ್ಬೋದು, ವರ್ಕ್ ಆಗಿರ್ಬೋದು, ಅದಕ್ಕೆ ನಾವೇನಂತ ಕರಿತೀವಿ, ನ್ಯಾಷನಲೈಸ್ಡ್ ಆರ್ ರಾಷ್ಟ್ರೀಕರಣ ಅಂತ ಹೇಳಿ ಕರೆಯುವಂಥದ್ದು. ಆ್ಯಂಡ್ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಫೈಲ್, who is the present governor of RBI? Present governor of RBI is again competitive question. Present governor of RBI, present governor of RBI ಯಾರಿದ್ದಾರೆ, ಪ್ರಸ್ತುತ RBI ನ ಗವರ್ನರ್ ಯಾರು ಅಂತ ನಾವು ಕರೆಯೋದಾದ್ರೆ ಶಕ್ತಿಕಾಂತ್ ದಾಸ್. ಶಕ್ತಿಕಾಂತ್ ದಾಸ್. ಪ್ರೆಸೆಂಟ್ನ RBI ನ ಮುಖ್ಯಸ್ಥರು ಯಾರಿದ್ದಾರೆ ಅಥವಾ ಗವರ್ನರ್ ಯಾರು ಅಂತ ಕೇಳಿದ್ರೆ ಏನಂತ ಬರಿಬೇಕು ನಾವು, ಶಕ್ತಿಕಾಂತ್ ದಾಸ್. ಇವರು ಪ್ರಸ್ತುತ RBI ನ ಗವರ್ನರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ದಿಸ್ ಇಸ್ ದ ಬ್ರೀಫ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಫಾರ್ ದಿ RBI. ಎಲ್ಲಿದೆ ಮತ್ತು ಯಾರದರ ಗವರ್ನರ್ ಇದ್ದಾರೆ, ಎಷ್ಟರಲ್ಲಿ ಅದು ಸ್ಥಾಪನೆ ಆಯಿತು, ಎಷ್ಟರಲ್ಲಿ ಅದು ಮತ್ತು ರಾಷ್ಟ್ರೀಕರಣಗೊಳ್ತು, ಇದನ್ನು ನೀವೇನು ಮಾಡಬೇಕಾಗುತ್ತೆ, ಇಷ್ಟು ಇನ್ಫಾರ್ಮೇಷನ್ನ ನೀವು ಇಂಟ್ರೊಡಕ್ಷನಲ್ಲಿ ಹಾಕಿಬಿಟ್ರೆ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಆ್ಯಂಡ್ ಅಟ್ರಾಕ್ಟೆಡ್. ಬಿಕಾಸ್ ಇನ್ NCERT ದೇ ಆರ್ ಮೆನ್ಷನ್ಡ್ ಓನ್ಲಿ ಇಟ್ ಈಸ್ ಎಸ್ಟಾಬ್ಲಿಷ್ಡ್ ಇನ್ 1935. ನಿಮ್ಮ NCERT ಟೆಕ್ಸ್ಟ್ ಬುಕ್ಕಲ್ಲಿ ಕೇವಲ ಏನು ಕೊಟ್ಟಿದ್ದಾರೆ ಅವರು, ಇದು 1935ರಲ್ಲಿ ಮಾತ್ರ ಸ್ಥಾಪನೆಯಾಗಿದೆ. ದೇ ಆರ್ ನಾಟ್ ಮೆನ್ಷನ್ಡ್ ವೇರ್ ಇಟ್ ಈಸ್, ದೇ ಆರ್ ನಾಟ್ ಮೆನ್ಷನ್ಡ್ ವೆನ್ ಇಟ್ ವಿಲ್ ಬಿ ನ್ಯಾಷನಲೈಸ್ಡ್, ಆ್ಯಂಡ್ ದೇ ಆರ್ ನಾಟ್ ಮೆನ್ಷನ್ಡ್ ಹೂ ಇಸ್ ದ ಪ್ರೆಸೆಂಟ್ ಗವರ್ನರ್ ಆಫ್ ಇಟ್ ದಟ್ RBI. ಬಿಕಾಸ್ ಈ RBI ಗವರ್ನರ್ಗಳು ಆಗಾಗ ಏನಾಗ್ತಿರ್ತಾರೆ, ಚೇಂಜ್ ಆಗ್ತಾ ಇರ್ತಾರೆ. ಹಾಗಾಗಿ ಆ ಲೆಕ್ಚರ್ಸ್ಗಳ ರೆಸ್ಪಾನ್ಸಿಬಲ್ ಇರುತ್ತೆ, ಅದನ್ನು ನಾವು ಅಪ್ಡೇಟ್ ಮಾಡುವಂಥದ್ದು. ಅರ್ಥ ಆಯ್ತಲ್ಲ? ಇಷ್ಟು ಇಂಟ್ರೊಡಕ್ಷನಲ್ಲಿ ನೀವು ಏನು ಮಾಡಬೇಕಾಗುತ್ತೆ, ಬರಿಬೇಕಾಗುತ್ತೆ. ದೀಸ್ ಆಲ್ ಪಾಯಿಂಟ್ಸ್ ಶುಡ್ ಬಿ ಇನ್ ಅ ಇಂಟ್ರೊಡಕ್ಷನ್. ಇವೆಲ್ಲವೂ ಕೂಡ ಪೀಠಿಕೆಯಲ್ಲಿ ಇರಲೇಬೇಕು. 6 ಅಂಕದ ಪ್ರಶ್ನೆ ನೀವು ಸ್ಟಾರ್ಟ್ ಮಾಡಿದಾಗ ನೀವು ಜಸ್ಟ್ ಇದನ್ನೇ ಪ್ಯಾರಾಗ್ರಾಫಲ್ಲಿ ಬರೀಬೇಕು. RBI ಎಸ್ಟಾಬ್ಲಿಷ್ಡ್ ಇನ್ 1935 ಆ್ಯಂಡ್ ಇಟ್ಸ್ ಲೊಕೇಟೆಡ್ ಇನ್ ಅ ಮುಂಬೈ ಸಿಟಿ ಆ್ಯಂಡ್ ಇಟ್ ಈಸ್ ನ್ಯಾಷನಲೈಸ್ಡ್ ಇನ್ ದ ಇಯರ್ ಆಫ್ 1949. ದ ಪ್ರೆಸೆಂಟ್ ಗವರ್ನರ್ ಆಫ್ RBI ಇಸ್ ಅ ಶಕ್ತಿಕಾಂತ್ ದಾಸ್. ಇನಫ್. ಇಟ್ಸ್ ವೆರಿ ಬ್ಯೂಟಿಫುಲ್. ಪ್ರತಿಯೊಬ್ಬರು ಅಟ್ರಾಕ್ಟ್ ಆಗಿಬಿಡ್ತಾರೆ. ಬಿಕಾಸ್ ಇಷ್ಟೇ ಕೊಟ್ಟಿದ್ದಾರೆ NCERTಲಿ, ಆದರೂ ಕೂಡ ಮಗು ಇಷ್ಟೆಲ್ಲ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ತೊಗೊಂಡು ಬರ್ದಿದೆಯಲ್ಲಪ್ಪ ಅಂತ ಹೇಳಿ ದೇ ವಿಲ್ ಅಟ್ರಾಕ್ಟೆಡ್. ಇವೆನ್ ದೋ ಮಾರ್ಕ್ಸು ನಂದೆಲ್ಲೋ ಕಡಿಮೆ ಇತ್ತಂದರೆ ಜಾಸ್ತಿ ಕೊಡುವಂಥ ಪೊಸಿಷನ್ ಕೂಡ ಇರುತ್ತೆ. ನಾವು ವಿ ವಿಲ್ ಡಿಸ್ಕಸ್ ದಿ ಪ್ರೆಸೆಂಟ್ ಫಂಕ್ಷನ್ಸ್ ಆಫ್ RBI. ಹಾಗಿದ್ರೆ RBI ನ ಕಾರ್ಯಗಳೇನು, ಜಸ್ಟ್ ಟೇಕ್ ಅ ಸ್ಕ್ರೀನ್ಶಾಟ್ ಆಫ್ ದಿಸ್ ಥಿಂಗ್ ಆರ್ ಅದನ್ನು ನೋಟ್ ಮಾಡ್ಕೊಳ್ರಿ ಅಥವಾ ಸ್ಕ್ರೀನ್ಶಾಟ್ ಆದರೂ ತಗೊಳ್ರಿ. ಇದಾದ್ಮೇಲೆ ನಾವೇನು ಡಿಸ್ಕಸ್ ಮಾಡಬೇಕಾಗಿದೆ, ವಾಟ್ ಆರ್ ದ ಫಂಕ್ಷನ್ಸ್ ಆಫ್ RBI. ಹಾಗಿದ್ರೆ RBI ನ ಕಾರ್ಯಗಳೇನು ನೋಡಬೇಕಲ್ಲ. ಇದನ್ನೇ ನಾವು 6 ಅಂಕಕ್ಕೆ ಏನು ಮಾಡಬೇಕಾಗಿರುತ್ತೆ, ಎಕ್ಸ್ಪ್ಲೇನ್ ಮಾಡಬೇಕಾಗಿರುವಂಥದ್ದು. ಫಂಕ್ಷನ್ಸ್ ಆಫ್ RBI. Functions of RBI. It's very important 6 marks question. And it's a fixed question almost. 6 marks fixed question. Functions of RBI ಅಲ್ಲಿ ಮೊದಲು ಇಂಟ್ರೊಡಕ್ಷನ್ ಅನ್ನ ಈ ಪಾರ್ಟ್ ಅಲ್ಲಿ ಬರ್ಕೊಳ್ರಿ. ಅದಾದ ನಂತರ ಫಂಕ್ಷನ್ಸ್ ಅನ್ನ ಒಂದೊಂದೇ ನಾನು ಇವಾಗ ಏನು ಮಾಡ್ತೇನೆ ರೀ, ಎಕ್ಸ್ಪ್ಲೇನ್ ಮಾಡುವಂಥದ್ದು. ರೈಟ್? ಓಕೆ. ಸೊ ಇನ್ ದ ಲಾಸ್ಟ್ ಕ್ಲಾಸ್ ಆಲ್ಸೋ very important 6 marks question I discussed, that is the functions of RBI and ಡ್ರಾಬ್ಯಾಕ್ ಆಫ್ ದಿ ಬಾರ್ಟರ್ ಸಿಸ್ಟಮ್. ಈಗಾಗಲೇ ಹಿಂದಿನ ತರಗತಿಯಲ್ಲಿ ಏನು ಅಧ್ಯಯನ ಮಾಡಿದ್ದೀನಿ ನಾನು, ಹಣದ ಕಾರ್ಯಗಳೇನು ಮತ್ತು ಈ ಸಾಟಿ ವಿನಿಮಯ ಪದ್ಧತಿಯ ದೋಷಗಳೇನು ಅನ್ನೋದನ್ನು ಈಗಾಗಲೇ ನಾವೇನು ಮಾಡಿದ್ದೀವಿ, ಅಧ್ಯಯನ ಮಾಡಿರುವಂಥದ್ದು. ದ ಫಸ್ಟ್ ಫಂಕ್ಷನ್ ಈಸ್ ಇಶ್ಯೂವಿಂಗ್ ಕರೆನ್ಸಿ.
issuing currency. ಹಣದ ಚಲಾವಣೆ ಅಥವಾ ಕರೆನ್ಸಿಯ ಚಲಾವಣೆ ಅಂತನಾದರೂ ಕೂಡ ನಡೆಯುತ್ತೆ. ಇಶ್ಯೂವಿಂಗ್ ಕರೆನ್ಸಿ. ದಿಸ್ ಈಸ್ ದ ಫಸ್ಟ್ ಫಂಕ್ಷನ್ ಆಫ್ ಆರ್ ಬಿ ಐ. ಇದು ಆರ್ ಬಿ ಐನ ಮೊಟ್ಟ ಮೊದಲ ಕಾರ್ಯ. ವಾಟ್ ಈಸ್ ದ ಮೀನಿಂಗ್ ಆಫ್ ಇಶ್ಯೂವಿಂಗ್ ದ ಕರೆನ್ಸಿ? Nowadays we are using 10 rupees note, 5 rupees, 50 rupees, 200 rupees, 2000 rupees, 100 rupees. Many kinds of notes we are using in an economy. ಪ್ರತಿನಿತ್ಯ ಜೀವನದಲ್ಲಿ ನಾವೇನು ಮಾಡ್ತಾ ಇದ್ವಿ, ಅನೇಕ ರೀತಿಯ ನೋಟ್ಗಳನ್ನು ಯೂಸ್ ಮಾಡ್ತಾ ಇದ್ವಿ. 10 ರೂಪಾಯಿ ಆಗಿರ್ಬೋದು, 50 ರೂಪಾಯಿ ಆಗಿರ್ಬೋದು, 500 ಆಗಿರ್ಬೋದು, 2000 ಆಗಿರ್ಬೋದು, ಮತ್ತು 100 ರೂಪಾಯಿ ನೋಟುಗಳನ್ನಾಗಿರ್ಬೋದು. ಈ ಎಲ್ಲ ರೀತಿಯ ನೋಟುಗಳನ್ನು ನಮಗೆ ಕೊಡುವಂಥದ್ದು ಯಾವುದು? ಆರ್ ಬಿ ಐ. ಈ ಎಲ್ಲ ರೀತಿಯ ನೋಟುಗಳನ್ನು ಚಲಾವಣೆಗೆ ತರುವಂಥ ಅಧಿಕಾರ ಯಾರಿಗಿದೆ? ಆರ್ ಬಿ ಐ. ದೀಸ್ ಆಲ್ ಕೈಂಡ್ ಆಫ್ ನೋಟ್ಸ್ ವಿಲ್ ಬಿ ದಿ ಪ್ರಿಂಟೆಡ್ ಬೈ ಓನ್ಲಿ ಅಥಾರಿಟೀಸ್ ಗಿವನ್ ಟು ದಿ ಆರ್ ಬಿ ಐ ಓನ್ಲಿ. ಈ ನೋಟುಗಳನ್ನು ಪ್ರಿಂಟ್ ಮಾಡಿ ಚಲಾವಣೆ ಮಾಡುವಂಥ ಅಧಿಕಾರ ಕೇವಲ ನಮ್ಮ ರಿಸರ್ವ್ ಬ್ಯಾಂಕಿಗೆ ಮಾತ್ರ ಇರುವಂಥದ್ದು. ಇಲ್ಲಿರುವಂಥ ಆರ್ ಬಿ ಐದಲ್ಲಿ ನಾವು ನೋಟ್ ಪ್ರಿಂಟ್ ಮಾಡೋದಿಲ್ಲ. ಇಲ್ಲಿರುವಂಥ ಕೆನರಾ ಬ್ಯಾಂಕಲ್ಲಿ ನಾವು ನೋಟನ್ನು ಪ್ರಿಂಟ್ ಮಾಡೋದಿಲ್ಲ. ಕಾವೇರಿ ಬ್ಯಾಂಕ್ಗಳಲ್ಲಿ ನೋಟ್ ಪ್ರಿಂಟ್ ಮಾಡೋದಿಲ್ಲ. ನೋಟ್ ಪ್ರಿಂಟೆಡ್ ಬೈ ದ ಸೆಂಟ್ರಲ್ ಆರ್ ಬಿ ಐ ಓನ್ಲಿ. ಕೇವಲ ಆರ್ ಬಿ ಐದಲ್ಲಿ ಮಾತ್ರ ನಾವು ನೋಟನ್ನು ಪ್ರಿಂಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನೋ ಅದರ್ ಇನ್ಸ್ಟಿಟ್ಯೂಷನ್ಸ್ ವಿಲ್ ನಾಟ್ ಪ್ರೊವೈಡ್ ಆರ್ ಪ್ರಿಂಟ್ ನೋಟ್ಸ್ and it will be the issuing the currency. Is it clear? ಅದು ಯಾವ ರೀತಿ ಕರೆನ್ಸಿಗಳನ್ನು ಇಶ್ಯೂ ಮಾಡ್ತಾ ಇದೆ ಮತ್ತು ನೋಟ್ಗಳನ್ನು ಪ್ರಿಂಟ್ ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್ 50 rupees notes, 100 rupees notes, 200 rupees notes, 500 rupees notes and 2000 rupees notes. ಈ ರೀತಿಯಾಗಿ ಅನೇಕ ರೀತಿಯ ನೋಟುಗಳನ್ನು ಪ್ರಿಂಟ್ ಮಾಡಿ ಅದನ್ನು ಏನು ಮಾಡುವಂಥದ್ದು? ಚಲಾವಣೆಗೆ ತೆಗೆದುಕೊಂಡು ಬರುವಂಥದ್ದು. ಹಿಯರ್ ಮೆನಿ ಬ್ರಾಂಚಸ್ ವಿ ಹ್ಯಾವ್ ಫಾರ್ ದಿ ಪ್ರಿಂಟಿಂಗ್ ಫಾರ್ ದಿ ನೋಟ್ಸ್. ಆ ಹಣವನ್ನು ನೋಟನ್ನು ಪ್ರಿಂಟ್ ಮಾಡಲಿಕ್ಕೆ ನಮಗೆ ಅನೇಕ ಬ್ರಾಂಚ್ಗಳಿದ್ದಾವೆ. ಫಾರ್ ಎಕ್ಸಾಂಪಲ್ ಇನ್ ಕರ್ನಾಟಕ ವಿ ಹ್ಯಾವ್ ಒನ್ ಪ್ಲೇಸ್ ದಟ್ ಈಸ್ ಮೈಸೂರ್. ಇನ್ ಮೈಸೂರ್ ವಿ ಹ್ಯಾವ್ ದ ಪ್ರಿಂಟಿಂಗ್ institution or printing machine for the RBI. Under the RBI only they started in Karnataka, that is in the city of Mysore we have one branch, and Noida also we have. So ಈ ರೀತಿ in Mumbai also ಈ ರೀತಿಯಾಗಿ 4 ಭಾಗಗಳಲ್ಲಿ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅಂತೇಳಿ 4 ಭಾಗಗಳಲ್ಲಿ ಏನು ಮಾಡಿದ್ದಾರೆ, ಅವರು ತಮ್ಮ ಪ್ರಿಂಟಿಂಗ್ ಪ್ರೆಸ್ಗಳನ್ನು ಓಪನ್ ಮಾಡಿದ್ದಾರೆ ಆರ್ ಬಿ ಐದ ಹಣದ ಚಲಾವಣೆ ಮಾಡಲಿಕ್ಕೆ. ವಿತ್ ದ ರೆಗ್ಯುಲೇಷನ್ಸ್ ಆ್ಯಂಡ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ ದ ಆರ್ ಬಿ ಐ, ದೋಸ್ ಇನ್ಸ್ಟಿಟ್ಯೂಷನ್ಸ್ ವಿಲ್ ಪ್ರೊವೈಡ್ ಆರ್ ಇಶ್ಯೂಯಿಂಗ್ ದಿ ಕರೆನ್ಸಿ ಟು ದ ಪಬ್ಲಿಕ್ ಆರ್ ಗವರ್ನಮೆಂಟ್. ಸಾರ್ವಜನಿಕರಿಗೆ ಬೇಕಾದಂತಹ ಒಂದು ಹಣವನ್ನು ಏನು ಮಾಡುತ್ತೆ, ಆ ಆರ್ ಬಿ ಐನ ನೀತಿ ನಿಯಮಗಳನ್ನು ಅಳವಡಿಸಿಕೊಂಡು ಈ ಇನ್ಸ್ಟಿಟ್ಯೂಷನ್ಗಳು ಏನು ಮಾಡ್ತಿರ್ತಾರೆ, ನಮಗೆ ಹಣದ ಪೂರೈಕೆಯನ್ನು ಮಾಡ್ತಾ ಇರ್ತವೆ. ಆ್ಯಂಡ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಹಿಯರ್, we have with the currency we have the 2 types. One is a currency notes, one is a coin, right? We have the 2 types of currency. One is a note, one is a coin. ನಮಗೆ 2 ರೀತಿಯಾದಂತಹ ಕರೆನ್ಸಿಗಳು ಬರ್ತಾವೆ ರೀ. ಹಣ ಅಂತಂದಾಗ ಇಲ್ಲಿ ನನಗೆ ಒಂದು ನೋಟುಗಳು ಅಂತ ಬರ್ತಾವೆ. ಎರಡನೇದಾಗಿ ಏನು ಬರುತ್ತೆ ನನಗೆ, ಕಾಯಿನ್ಗೆ ಏನಂತ ಕರಿತೀವಿ ರೀ ನಾವು, ಚಿಲ್ಲರೆ ಹಾಗೆ ಕಾಯಿನ್ಸ್ ಅಂತ ಕರಿತೀವಲ್ಲ, ರೂಪಾಯಿ ಆಗಿರ್ಬೋದು, ಕಾಯಿನ್ಸ್ ಆಗಿರ್ಬೋದು, ಕಾಯಿನ್ಸ್ ಅದಕ್ಕೇನಂತ ಕರಿತೀವಿ, ಚಿಲ್ಲರೆ ಅಂತ ಕರೀಬೋದಲ್ವಾ, ಕಾಯಿನ್ಸ್, ರೈಟ್. ಓಕೆ, ನಾಣ್ಯಗಳು ಇಸ್ ವೆರಿ ಓಕೆ, ನಾಣ್ಯಗಳು ದಿಸ್ ದ ಬೆಸ್ಟ್ ವರ್ಡ್. ನೋಟುಗಳು ಮತ್ತು ನಾಣ್ಯಗಳು ಈ ರೀತಿ 2 ರೀತಿ ಇದಾವೆ. ಪ್ಲೀಸ್ ಕನ್ಸರ್ನ್ ಅಬೌಟ್ ದಿಸ್ ಥಿಂಗ್. Definitely in the match the following they will ask this question or the fill in the blanks. Notes are printed by RBI. Notes are printed by RBI, but coins are mint by dash. ಏನು ಕೇಳ್ತಾರೆ ಕ್ವಶನ್ ಅವರು, ನೋಟುಗಳ ಮುದ್ರಣವನ್ನು ಆರ್ ಬಿ ಐ ಮಾಡಿದರೆ ನಾಣ್ಯಗಳ ಅಚ್ಚನ್ನು ಯಾರು ಹಾಕ್ತಾರೆ? 1 ಅಂಕದ ಕ್ವಶನೆ. ನೋಟ್ಸ್ ಆರ್ ಪ್ರಿಂಟೆಡ್ ಬೈ ಆರ್ ಬಿ ಐ ಬಟ್ ಕಾಯಿನ್ಸ್ ಆರ್ ಮಿಂಟ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ.
ಪ್ಲೀಸ್ ಕನ್ಸರ್ನ್ ಅಬೌಟ್ ದಿಸ್ ಒನ್. ಕನ್ನಡದಲ್ಲಿ ಇದನ್ನು ಕರೆಯೋದಾದರೆ ನೋಟುಗಳ ಮುದ್ರಣವನ್ನು RBI ಮಾಡಿದರೆ, ನೋಟುಗಳ ಮುದ್ರಣವನ್ನು RBI ಮಾಡುತ್ತದೆ. ಹಾಗಾದರೆ ನಾಣ್ಯಗಳ ಅಚ್ಚನ್ನು ಡ್ಯಾಶ್ ಮಾಡುತ್ತದೆ. ನಾಣ್ಯಗಳ ಅಚ್ಚನ್ನು ಯಾರು ಮಾಡ್ತಾರ್ರಿ? ಭಾರತ ಸರ್ಕಾರ ನಾಣ್ಯಗಳ ಅಚ್ಚನ್ನು ಹಾಕುವಂಥದ್ದು. ನೆನ್ಪಿಟ್ಕೊಳ್ಳಿ, ಒಂದಂಕದ ಇಂಪಾರ್ಟೆಂಟ್ ಪ್ರಶ್ನೆ ಬಂದೇ ಬರುತ್ತೆ ಇಲ್ಲಿ. ನೋಟ್ಸ್ ಆರ್ ಪ್ರಿಂಟೆಡ್ ಬೈ RBI, ಕಾಯಿನ್ಸ್ ಆರ್ ಮಿಂಟೆಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ. ನೋಟುಗಳ ಮುದ್ರಣವನ್ನು RBI ಮಾಡಿದರೆ ನಾಣ್ಯಗಳ ಅಚ್ಚನ್ನು ಯಾರು ಹಾಕ್ತಾರೆ? ಭಾರತ ಸರ್ಕಾರ ಹಾಕ್ತಾರೆ. ಜಸ್ಟ್ ಗೋ ಆ್ಯಂಡ್ ಚೆಕ್ ಇನ್ ನೋಟ್ ದಿರ್ ಈಸ್ ಅ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ನಿಮ್ಮ ನೋಟ್ ಮೇಲ್ಗಡೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಇರುತ್ತೆ. ಬಟ್ ಇನ್ ಕಾಯಿನ್ಸ್ ದಿರ್ ಈಸ್ ನೋ ವರ್ಡ್ RBI. ಕಾಯಿನ್ಸ್ ಅಥವಾ ನಾಣ್ಯಗಳ ಮೇಲೆ RBI ಅಂತ ಇರೋದಿಲ್ಲ, ಅಲ್ಲಿ ಗವರ್ಮೆಂಟ್ ಆಫ್ ಕರ್ನಾಟಕ ಅಂತ ಇರುತ್ತೆ, ಅಥವಾ ಬರೀ ಇಂಡಿಯಾ ಅಂತ ಇರುತ್ತೆ. ಹೋಗಿ ಚೆಕ್ ಮಾಡಿ. ಯಾಕಂದರೆ ಆ ಒಂದು ನಾಣ್ಯಗಳ ಅಚ್ಚನ್ನು ಹಾಕುವಂತಹ ಅಧಿಕಾರ ನಾವು ಭಾರತ ಸರ್ಕಾರಕ್ಕೆ ಕೊಟ್ಟಿದ್ದೀವಿ, ಮತ್ತು ಆ ಒಂದು ನೋಟುಗಳ ಮುದ್ರಣವನ್ನು ಹಾಕುವಂಥ ಅಧಿಕಾರ ಯಾರಿಗೆ ಕೊಟ್ಟಿರುವಂಥದ್ದು? RBIಗೆ ಕೊಟ್ಟಿರುವಂಥದ್ದು. ಇದು ಮ್ಯಾಚ್ ದಿ ಫಾಲೋವಿಂಗ್ ಅಲ್ಲಿ ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಕೇಳ್ತಾರೆ. ಇದರ ಬೇಕನ್ಸನ್ ಇಲ್ಲಿ, ಇದು ಎಕ್ಸ್ಪ್ಲನೇಷನ್ ಅಲ್ಲಿ ಇದು ಕೂಡ ಇರಲಿ, ಒಳ್ಳೆಯದಾಗುತ್ತೆ. ಆ್ಯಂಡ್ ಹಿಯರ್ ಇಶ್ಯೂಯಿಂಗ್ ದ ಕರೆನ್ಸಿಯಲ್ಲಿ ನನಗೆ ಮತ್ತೆ ಬರುವಂಥದ್ದು ಹೈ ಪವರ್ಡ್ ಮನಿ ಅಂತ ಬರುವಂಥದ್ದು. ಹೈ ಪವರ್ಡ್ ಮನಿ, ಅಧಿಕ ಶಕ್ತಿಯ ಹಣ. ಹೈ ಪವರ್ಡ್ ಮನಿ, ಅಧಿಕ ಶಕ್ತಿಯ ಹಣ. What is the meaning of high powered money? RBI issuing the currency, the people are held that currency, or commercial banks are held that currency for the basis of credit creation, is called as a high powered money. ಕೇಂದ್ರೀಯ ಬ್ಯಾಂಕು ಅಥವಾ ಭಾರತೀಯ ರಿಸರ್ವ್ ಬ್ಯಾಂಕು ಹಣದ ಮುದ್ರಣವನ್ನು ಮಾಡಿ ಚಲಾವಣೆಗೆ ಕಳಿಸುತ್ತದೆ. ಆ ಹಣವನ್ನು ಸಾರ್ವಜನಿಕರು ಅಥವಾ ವಾಣಿಜ್ಯ ಬ್ಯಾಂಕ್ಗಳು ತಮ್ಮಲ್ಲಿ ಇಟ್ಟುಕೊಳ್ಳುವುದಕ್ಕೆ ಏನಂತ ಕರಿತಾ ಇದ್ದೀವಿ ನಾವು? ಅಧಿಕ ಶಕ್ತಿಯ ಹಣ ಅಂತ ಕರಿತಾ ಇದ್ದೀವಿ. ಯಾವ ಉದ್ದೇಶಕ್ಕೋಸ್ಕರ ಅವ್ರು ತಮ್ಮಲ್ಲಿ ಇಟ್ಕೊಳ್ತಾರಂತಂದ್ರೆ ಕ್ರೆಡಿಟ್ ಕ್ರಿಯೇಷನ್ ಅಂತ ಕರಿತೀವಿ. ಸಾಲದ ನಿರ್ಮಾಣದ ಉದ್ದೇಶಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ ಅವರು? ಆ ಹಣವನ್ನು ತಮ್ಮಲ್ಲಿ ಶೇಖರಣೆ ಮಾಡ್ಕೋತಾ ಇದ್ದಾರೆ. ಅರ್ಥ ಆಯ್ತಲ್ಲ? ಹೈ ಪವರ್ಡ್ ಮನಿ ಅಂತ ಹೇಳಿ 2 ಮಾರ್ಕ್ಸ್ ಕ್ವಶನ್ ಕೇಳಿದ್ರೆ ಯಾವ ರೀತಿ ಬರೀಬೇಕಂತಂದ್ರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಶ್ಯೂವಿಂಗ್ ಕರೆನ್ಸಿ ಬೈ ದ ಪೀಪಲ್. ಈ ರೀತಿ ಬರೆದ್ಬಿಡ್ರಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಶ್ಯೂವಿಂಗ್ ಕರೆನ್ಸಿ ಹೆಲ್ಡ್ ಬೈ ಪೀಪಲ್. ಬರೆದ್ಬಿಡ್ಲಾ ಇಲ್ಲಿ? ಇಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, what is high powered money? Reserve Bank of India issuing currency held by people or commercial by the commercial commercial banks. It acts as a basis of credit creation. Credit creation is called high powered money. It's very important 2 marks question. Please keep in your mind. They will ask define or what is high powered money. High powered money is nothing but RBI issuing currency held by public or by the commercial banks. It act as a basis of credit creation is called as high powered money. ಕನ್ನಡದಲ್ಲಿ ಹೇಳ್ತೀನಿ ಕೇಳ್ರಿ. ಭಾರತೀಯ ರಿಸರ್ವ್ ಬ್ಯಾಂಕ್ RBI
ಹಣದ ಮುದ್ರಣ ಮಾಡಿ ಚಲಾವಣೆ ಮಾಡುತ್ತದೆ. ಆ ಹಣವನ್ನು ಸಾರ್ವಜನಿಕರು ಅಥವಾ ವಾಣಿಜ್ಯ ಬ್ಯಾಂಕುಗಳು ಸಾಲ ನಿರ್ಮಾಣದ ಉದ್ದೇಶಕ್ಕಾಗಿ ತಮ್ಮಲ್ಲಿ ಇಟ್ಟುಕೊಳ್ಳುವ ಹಣವನ್ನು ಏನಂತ ಕರಿತಾ ಇದೀವಿ ನಾವು? ಅಧಿಕ ಶಕ್ತಿಯ ಹಣ ಅಂತ ಕರಿತಾ ಇದ್ದೀವಿ. 2 ಅಂಕದ ಮಹತ್ತರವಾದ ಪ್ರಶ್ನೆ. RBI ಅಥವಾ ಭಾರತೀಯ ರಿಸರ್ವ್ ಬ್ಯಾಂಕು ಹಣದ ಮುದ್ರಣ ಮಾಡಿ ಚಲಾವಣೆ ಮಾಡುತ್ತದೆ. ಆ ಹಣವನ್ನು ಸಾರ್ವಜನಿಕರು ಅಥವಾ ವಾಣಿಜ್ಯ ಬ್ಯಾಂಕುಗಳು ಸಾಲ ನಿರ್ಮಾಣದ ಉದ್ದೇಶಕ್ಕಾಗಿ ತಮ್ಮಲ್ಲಿ ಇಟ್ಟುಕೊಳ್ಳುವ ಹಣವನ್ನು ನಾವು ಅಧಿಕ ಶಕ್ತಿಯ ಹಣ ಅಂತ ಕರಿತಾ ಇದ್ದೀವಿ. 2 ಮಾರ್ಕ್ಸ್ ಕಂಪಲ್ಸರಿ ಕ್ವಶನ್. ಇದರಲ್ಲಿ ಮತ್ತೆ 8 ಅಂಕಗಳಾದಂಗಾಯ್ತು. 6 + 2. ಓಕೆ, ಇಸ್ ಕ್ಲಿಯರ್? ವಾಟ್ ಇಸ್ ದ ಮೀನಿಂಗ್ ಆಫ್ ಇಶ್ಯೂವಿಂಗ್ ಕರೆನ್ಸಿ? ಇಶ್ಯೂವಿಂಗ್ ಕರೆನ್ಸಿಯಲ್ಲಿ ಏನೆಲ್ಲ ಪಾಯಿಂಟ್ಸ್ ಬರಬೇಕು, ಯಾವ ರೀತಿಯಾದ ಕರೆನ್ಸಿಗಳನ್ನು ಇಶ್ಯೂ ಮಾಡ್ತಾ ಇದ್ದೀವಿ ನಾವು, ಮತ್ತು ನೋಟ್ಸ್ಗಳನ್ನು ಯಾರು ಇಶ್ಯೂ ಮಾಡ್ತಾ ಇದ್ದಾರೆ, ಕಾಯಿನ್ಸ್ಗಳನ್ನು ಯಾರು ಇಶ್ಯೂ ಮಾಡ್ತಾ ಇದ್ದಾರೆ, ಅಂಡರ್ ದ್ಯಾಟ್ ಹೈ ಪವರ್ಡ್ ಮನಿ. ಅದರಲ್ಲಿ ನಾವೇನು ಬರೀಬೇಕಾಗುತ್ತೆ? ಅಧಿಕ ಶಕ್ತಿಯ ಹಣದ ಪರಿಕಲ್ಪನೆಯನ್ನು ಬರೀಬೇಕಾಗುತ್ತೆ. ಟೇಕ್ ಅ ಸ್ಕ್ರೀನ್ಶಾಟ್ ಅಥವಾ ಇದನ್ನು ನೀವು ನೋಟ್ ಮಾಡ್ಕೊಳ್ರಿ ಬೇಗ. ಆ್ಯಂಡ್ ಸೆಕೆಂಡ್ ಫಂಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ಎರಡನೇದಾಗಿ ಬರುವಂಥದ್ದು, ಸೊ ಇಶ್ಯೂವಿಂಗ್ ಕರೆನ್ಸಿ ಆದಮೇಲೆ ನಮಗೆ ಬರುವಂಥದ್ದು ಯಾವ್ದು ಬರುವಂಥದ್ದು ಅಂತಂದರೆ ಬ್ಯಾಂಕ್ಸ್ ಟು ದಿ ಗವರ್ನಮೆಂಟ್ ಅಂತ ಹೇಳುವಂಥದ್ದು. ಬ್ಯಾಂಕ್ಸ್ ಟು ದಿ ಗವರ್ನಮೆಂಟ್. ಎರಡನೇದಾಗಿ ಏನು ಹೇಳ್ತಾ ಇದ್ದಾರೆ ಅವರು? ದ ಸೆಕೆಂಡ್ ಫಂಕ್ಷನ್ ಆಫ್ ದಿ RBI ಈಸ್ ಬ್ಯಾಂಕ್ಸ್ ಟು ದಿ ಗವರ್ನಮೆಂಟ್. The second point, banks to the government. ಇದನ್ನು ರಬ್ ಮಾಡ್ಬೋದ್ರಿ? ಸೊ ಕನ್ನಡದಲ್ಲಿ ಬ್ಯಾಂಕ್ ಟು ದಿ ಗವರ್ನಮೆಂಟ್ ಅಂದರೆ ಸರ್ಕಾರದ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಬ್ಯಾಂಕ್ಸ್ ಟು ದಿ ಗವರ್ನಮೆಂಟ್, ಸರ್ಕಾರದ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಇಲ್ಲಿ ನಮಗೆ ಮುಖ್ಯವಾಗಿ ನೋಡ್ಕೋಬೇಕಾಗಿರುವಂಥದ್ದು ಬ್ಯಾಂಕ್ಸ್ ಟು ದಿ ಗವರ್ನಮೆಂಟ್ ಅಂತಂದಾಗ ಕನ್ನಡದಲ್ಲಿ ಸರ್ಕಾರದ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಓಕೆ, why it is called as a banks to the government? Because we have the many banks in India. ಅನೇಕ ಬ್ಯಾಂಕ್ಗಳಿದ್ದಾಗಲೂ ಕೂಡ ನಾವು RBIನೇ ಬ್ಯಾಂಕ್ಸ್ ಟು ದಿ ಗವರ್ನಮೆಂಟ್ ಅಂತ ಯಾಕೆ ಕರಿತಾ ಇದ್ದೀವಿ, ಅಥವಾ ಸರ್ಕಾರದ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸುತ್ತದೆ ಅಂತ ಯಾಕೆ ಕರಿತಾ ಇದ್ದೀವಿ? ಬಿಕಾಸ್ government also have many expenditures and revenue sources also. ಸರ್ಕಾರಕ್ಕೂ ಕೂಡ ಅನೇಕ ರೀತಿಯಾದಂತಹ ವೆಚ್ಚಗಳಿದ್ದಾವೆ ಮತ್ತು ಆದಾಯದ ಮೂಲಗಳಿದ್ದಾವೆ. whenever it is needed money, it will borrow from RBI only. ಅಗತ್ಯ ಬಿದ್ದ ಹಾಗೆಲ್ಲ ಹಣವನ್ನು ಸರ್ಕಾರ ಯಾರಿಂದ ತೆಗೆದುಕೊಳ್ಳುತ್ತೆ? RBI ಇಂದನೇ ತೆಗೆದುಕೊಳ್ಳುವಂಥದ್ದು. and it will deposited his revenue. ತನಗೆ ಬರುವಂತಹದ ಆದಾಯವನ್ನು ಕೂಡ ಇದು ಎಲ್ಲಿ ಡೆಪಾಸಿಟ್ ಮಾಡುವಂಥದ್ದು? RBIದಲ್ಲಿ ಡೆಪಾಸಿಟ್ ಮಾಡುವಂಥದ್ದು. ಆ್ಯಂಡ್ ವೆನೆವರ್ ಇಟ್ ಈಸ್ ನೀಡೆಡ್ ಇಟ್ ವಿಲ್ ಬಿ ದಿ ವಿಡ್ರಾಲ್ ಆರ್ ಇಟ್ ವಿಲ್ ಟೇಕ್ ಅ ಲೋನ್ ಫ್ರಮ್ ದಿ RBI. ಫಾರ್ ಎಕ್ಸಾಂಪಲ್, ಇನ್ ರೈಟ್ ನಾವ್ ಗವರ್ಮೆಂಟ್ ಆಫ್ ಇಂಡಿಯಾ ಟೇಕಿಂಗ್ ಲೋನ್ ಫ್ರಮ್ ದಿ RBI ಬಿಕಾಸ್ ಆಫ್ ದಿಸ್ COVID-19 ಸಿಚುವೇಶನ್. ಈ COVID-19ನ ಸಿಚುವೇಶನ್ ಸಲುವಾಗಿ ಇವಾಗ ನಮಗೆ ಆದಾಯದ ಮೂಲಗಳು ಕಡಿಮೆ ಆಗಿದ್ದಾವೆ ಸರ್ಕಾರಕ್ಕೆ. ಇಂತಹ ಸಂದರ್ಭಗಳಲ್ಲಿ ಏನು ಮಾಡುತ್ತೆ? ಅದು RBIದಿಂದ ಸಾಲವನ್ನು ತೆಗೆದುಕೊಳ್ಳುವಂಥದ್ದು. ಇಟ್ ವಿಲ್ ಡೆಪಾಸಿಟೆಡ್ ಆರ್ ಇಟ್ ವಿಲ್ ಸೆಕ್ಯೂರ್ ಸಮ್ government bonds also, some commercial papers also, and many gold also. ಈ ರೀತಿಯ ಗೋಲ್ಡ್ ಆಗಿರಬಹುದು ಅಥವಾ ಕಮರ್ಷಿಯಲ್ ಪೇಪರ್ ಆಗಿರಬಹುದು ಅಥವಾ ಇನ್ನಿತರ ಯಾವುದಾದ್ರೂ ಸೆಕ್ಯೂರಿಟಿಗಳನ್ನು ಇಟ್ಟು ಏನು ಮಾಡುವಂಥದ್ದು? ಆ ಒಂದು RBI ಇಂದ ಸಾಲವನ್ನು ತೆಗೆದುಕೊಳ್ಳುವಂಥದ್ದು ಇಂಟ್ರೆಸ್ಟ್ ರೇಟ್ ಮೇಲ್ಗಡೆ. ಕೇವಲ ನಾವು ಜನರು ಮಾತ್ರ ಸಾಲವನ್ನು ತೆಗೆದುಕೊಳ್ತಾ ಇಲ್ಲ, ಸರ್ಕಾರವು ಕೂಡ ಸಾಲ ತೆಗೆದುಕೊಳ್ಳುತ್ತೆ ಅನ್ನೋ ಪರಿಕಲ್ಪನೆ ನಮ್ಮ ತಲೆಯಲ್ಲಿ ಇರಲಿ. ಬಿಕಾಸ್ ಇಟ್ ವಿಲ್ ಆಲ್ಸೋ ನೀಡ್ ಟು ಮೇಂಟೈನ್ ಸಮ್ ಎಕ್ಸ್ಪೆಂಡಿಚರ್ ಇನ್ ಆನ್ ಎಕಾನಮಿ. ಅದು ಕೂಡ ಕೆಲವೊಂದು ವೆಚ್ಚಗಳನ್ನು ಏನು ಮಾಡಬೇಕಾಗಿದೆ? ಸರಿದೂಗಿಸಬೇಕಾಗಿದೆ. ಹಾಗಾಗಿ ಏನು ಮಾಡುವಂಥದ್ದು? ಅದು ಕೂಡ ಸಾಲವನ್ನು ತೆಗೆದುಕೊಂಡು ಏನು ಮಾಡುವಂಥದ್ದು? ಕೊಡುವಂಥದ್ದು. ಇಟ್ ವಿಲ್ ಟೇಕ್ ಅ ಲೋನ್ ಫ್ರಮ್ RBI. ಇಟ್ ಟೇಕ್ ಲೋನ್ ಫ್ರಮ್
RBI. ಇದು ಯಾರಿಂದ ಒಂದು ಸಾಲವನ್ನು ತೆಗೆದುಕೊಳ್ಳುವಂಥದ್ದು? RBI ಇಂದ ಸಾಲವನ್ನು ತೆಗೆದುಕೊಳ್ಳುವಂಥದ್ದೇ. ಬ್ಯಾಂಕ್ಸ್ ಟು ದ ಗವರ್ನಮೆಂಟ್ ಆ್ಯಂಡ್ ಇಟ್ ವಿಲ್ ಸಜೆಸ್ಟ್ ಅಗೈನ್ ನಾಟ್ ಓನ್ಲಿ ಪ್ರೊವೈಡಿಂಗ್ ಲೋನ್ಸ್ ಟು ದ ಗವರ್ನಮೆಂಟ್, ಕೇವಲ ಸರ್ಕಾರಕ್ಕೆ ಸಾಲವನ್ನು ಮಾತ್ರ ಕೊಡುವಂಥದ್ದಲ್ಲ, ಇಟ್ ವಿಲ್ ಗಿವ್ ಸಜೆಷನ್ಸ್. ಇಟ್ ವಿಲ್ ಗಿವ್ ಸಜೆಷನ್ಸ್. ಇದೇನು ಮಾಡುತ್ತೆ? ಅದ್ರ ಜೊತೆಗೆ ಸಜೆಷನ್ಸ್ಗಳನ್ನು ಕೂಡ ಕೊಡ್ತಾ ಇರುತ್ತೆ, ಸಲಹೆಗಳನ್ನು ಕೂಡ ಏನು ಮಾಡ್ತಾ ಇರುತ್ತೆ? ಸರ್ಕಾರಕ್ಕೆ ಕೊಡ್ತಾ ಇರುತ್ತೆ. ಸಲಹೆಗಳನ್ನು ಏನು ಮಾಡುವಂಥದ್ದು? ಕೊಡುವಂಥದ್ದು. ಇಲ್ಲಿ ಸಾಲವನ್ನು ಕೊಡುವಂಥದ್ದು. RBI ಸರ್ಕಾರಕ್ಕೆ ಸಾಲವನ್ನು ಕೊಡುವಂಥದ್ದು, ಅದ್ರ ಜೊತೆಗೆ ಏನು ಮಾಡ್ತಾ ಇರುತ್ತೆ? ಕೆಲವೊಂದು ಸಲಹೆಗಳನ್ನು ಕೊಡ್ತಾ ಇರುತ್ತೆ. ಪ್ಲೀಸ್ ರೆಡ್ಯೂಸ್ ಯುವರ್ ಎಕ್ಸ್ಪೆಂಡಿಚರ್ ಆರ್ ಪ್ಲೀಸ್ ಕ್ರಿಯೇಟ್ ಮಲ್ಟಿಪಲ್ ಇನ್ಕಮ್ ಸೋರ್ಸಸ್. ಈ ರೀತಿಯಾದಂಥ ಸಜೆಷನ್ಗಳನ್ನು ಕೊಡ್ತಾ ಇರುತ್ತೆ. ಸಾಧ್ಯವಾದಷ್ಟು ಆದಾಯದ ಮೂಲಗಳನ್ನು ಏನು ಮಾಡಿರಿ? ಜಾಸ್ತಿ ಮಾಡಿರಿ. ಸಾಧ್ಯವಾದಷ್ಟು ಸ್ವಲ್ಪ ಎಕ್ಸ್ಪೆಂಡಿಚರನ್ನು ಕಡಿಮೆ ಮಾಡಿರಿ. ರಿಗಾರ್ಡಿಂಗ್ ಫಾರ್ ದ ಇಂಟ್ರೆಸ್ಟ್ ರೇಟ್ ಆಲ್ಸೋ, ಇನ್ಫ್ಲೇಷನ್, ಡಿಪ್ಲೇಷನ್, ಹಣದುಬ್ಬರ ಆಗಿರುವಂಥದ್ದು ಅಥವಾ ಬಡ್ಡಿಯ ದರಕ್ಕೆ ಸಂಬಂಧಪಟ್ಟ ಹಾಗೆ, ಈ ರೀತಿಯಾಗಿ ಅನೇಕ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ದ ಸಪ್ಲೈ ಆಫ್ ಮನಿ ಆರ್ ಡಿಮ್ಯಾಂಡ್ ಫಾರ್ ದ ಮನಿ, ರೆಡ್ಯೂಸಿಂಗ್ ದ ಡಿಮ್ಯಾಂಡ್ ಫಾರ್ ಮನಿ ಆರ್ ಇನ್ಕ್ರೀಸಿಂಗ್ ದ ಸಪ್ಲೈ ಆಫ್ ಮನಿ, ವಾಟ್ ಎವರ್ ಇಟ್ ವಿಲ್ ಬಿ ದಿ ರಿಗಾರ್ಡಿಂಗ್ ಫಾರ್ ದೀಸ್ ಫ್ಯಾಕ್ಟರ್ಸ್ ದ RBI is always providing some suggestion to the government. ಈ ರೀತಿಯ ಪರಿಕಲ್ಪನೆಗೆ ಸಂಬಂಧಪಟ್ಟ ಹಾಗೆ ಅನೇಕ ರೀತಿಯ ಸಲಹೆಗಳನ್ನು ಯಾವುದು ಕೊಡ್ತಾ ಇರುತ್ತೆ? RBI ಸರ್ಕಾರಕ್ಕೆ ಕೊಡುವಂಥದ್ದು. ಅರ್ಥ ಆಯ್ತಲ್ಲ? ಎರಡನೇ ಫಂಕ್ಷನ್ ಏನಂತ ಹೇಳಿ? ಇಟ್ ವಿಲ್ ಬಿ ದಿ ಗವರ್ನಮೆಂಟ್, ಇಟ್ ವಿಲ್ ಬ್ಯಾಂಕ್ಸ್ ಟು ದಿ ಗವರ್ನಮೆಂಟ್. ಆ್ಯಂಡ್ ಥರ್ಡ್ ಫಂಕ್ಷನ್ ಏನಾಗಿದೆ? ಸೊ ಒಂದೊಂದನ್ನೇ ಬರಿತಾ ಹೋದಾಗ ಗೊತ್ತಾಗುತ್ತೆ ನಮಗೆ ವಾಟ್ ಆರ್ ದ ಫಂಕ್ಷನ್ಸ್ ವಿ ಹ್ಯಾವ್. ಫಸ್ಟ್ ಒನ್ ಇಸ್ ಇಶ್ಯೂಯಿಂಗ್ ಕರೆನ್ಸಿ, ಸೆಕೆಂಡ್ ಒನ್ ಇಸ್ ಬ್ಯಾಂಕ್ಸ್ ಟು ದಿ ಗವರ್ನಮೆಂಟ್ ಆ್ಯಂಡ್ ಥರ್ಡ್ ಒನ್ ಇಸ್ ಬ್ಯಾಂಕರ್ಸ್ ಆಫ್ ಬ್ಯಾಂಕ್. ಬ್ಯಾಂಕುಗಳ ಬ್ಯಾಂಕ್ ಅಂತ ಕರೀತಾರೆ ಇದನ್ನು, ಬ್ಯಾಂಕುಗಳ ಬ್ಯಾಂಕು. ಮೋಸ್ಟ್ ಆಫ್ ದಿ higher education or PG or UG level textbook, they are mentioned mother of all banks. ಎಲ್ಲ ಬ್ಯಾಂಕುಗಳ ತಾಯಿ ಅಂತ ಕರೀತಾ ಇದ್ದಾರೆ ಇದನ್ನ. ಬ್ಯಾಂಕರ್ಸ್ ಟು ದ ಬ್ಯಾಂಕರ್ಸ್ ಬಿಕಾಸ್ ವಿ ಹ್ಯಾವ್ n ನಂಬರ್ ಆಫ್ ಬ್ಯಾಂಕ್ಸ್ ಇನ್ ಇಂಡಿಯಾ. ಭಾರತದಲ್ಲಿ ನಮಗೆ ಎಣಿಕೆ ಮಾಡದೇ ಇರುವಷ್ಟು ಕೂಡ ಬ್ಯಾಂಕುಗಳಿದ್ದಾವೆ. ಓಕೆ, ನಾಟ್ ಇಸ್ n numbers, we have more than 150, 200 many banks we have in India, private banks also, public bank also. Okay, ಸೊ ಇಲ್ಲಿ ಸರ್ಕಾರದ ಬ್ಯಾಂಕುಗಳು ಇದ್ದಾವೆ, ಖಾಸಗಿ ಬ್ಯಾಂಕುಗಳು ಕೂಡ ನಮ್ಮಲ್ಲಿ ಇದ್ದಾವೆ. ಇಂತಹ ಸಂದರ್ಭದಲ್ಲಿ ಈ ಎಲ್ಲ ಬ್ಯಾಂಕುಗಳನ್ನು ಕೂಡ ಏನು ಮಾಡುವಂಥದ್ದು? ಇದು ಕಂಟ್ರೋಲ್ ಮಾಡುವಂಥದ್ದು. ಬೇಸ್ಡ್ ಆನ್ ದಿ ರೇಟ್ ಆಫ್ ಇಂಟ್ರೆಸ್ಟ್, ಬೇಸ್ಡ್ ಆನ್ ದಿ ರೆಪೋ ರೇಟ್, ಬೇಸ್ಡ್ ಆನ್ ದಿ ರಿವರ್ಸ್ ರೆಪೋ ರೇಟ್, ಬೇಸ್ಡ್ ಆನ್ ದಿ CRR, ಬೇಸ್ಡ್ ಆನ್ ದಿ SLR, ಬೇಸ್ಡ್ ಆನ್ rate of interest based on CRR, SLR, repo rate, reverse repo rate. ಸೊ ಯಾವ ಆಧಾರದ ಮೇಲೆ? ಬಡ್ಡಿಯ ದರದ ಆಧಾರದ ಮೇಲೆ CRR, ನಗದು ದ್ರವ್ಯತಾ ರೂಪ ಆಗಿರ್ಬೋದು, SLR ಆಗಿರ್ಬೋದು, ರೆಪೋ ರೇಟ್ ಆಗಿರ್ಬೋದು, ರಿವರ್ಸ್ ರೆಪೋ ರೇಟ್ ಆಗಿರ್ಬೋದು. ಈ ರೀತಿಯ ಅನೇಕ ಅಂಶಗಳನ್ನು ಕ್ವಾಲಿಟೇಟಿವ್ ಮತ್ತು ಕ್ವಾಂಟಿಟೇಟಿವ್ ಮೆಜರ್ಸ್ ಅಂತ ಬರ್ತವೆ ನಮಗೆ. ಕ್ವಾಲಿಟೇಟಿವ್ ಬೇಸ್ಡ್ ಆನ್ ದಿ ಕ್ವಾಲಿಟೇಟಿವ್ ಆ್ಯಂಡ್ ಕ್ವಾಂಟಿಟೇಟಿವ್ ಮೆಜರ್ಸ್ ಇಟ್ ವಿಲ್ ಕಂಟ್ರೋಲ್ ಆಲ್ ದ ಬ್ಯಾಂಕ್ಸ್ ಇನ್ ಇಂಡಿಯಾ ಆ್ಯಂಡ್ ಇಟ್ ವಿಲ್ ಗಿವ್ ಅಗೇನ್ ಸಜೆಷನ್ಸ್ ಟು ದಿ ಆಲ್ ಅದರ್ ಬ್ಯಾಂಕ್ಸ್. ಇದು ಕೇವಲ ಅವರಿಗೆ ಆ್ಯಂಡ್ ಇಟ್ ವಿಲ್ ಪ್ರೊವೈಡ್ ಲೋನ್ಸ್ ಟು ಅಗೇನ್ ಆಲ್ ಅದರ್ ಬ್ಯಾಂಕ್ಸ್. ಇಟ್ ಪ್ರೊವೈಡ್ಸ್ ಲೋನ್ಸ್ ಟು ದಿ ಆಲ್ ಬ್ಯಾಂಕ್ಸ್. ಉಳಿದ ಎಲ್ಲ ಬ್ಯಾಂಕ್ಗಳು ಕೂಡ ಲೋನನ್ನು ಇದೇನು ಮಾಡುವಂಥದ್ದು? ಬಡ್ಡಿಯ ದರವನ್ನು ನಿಗದಿ ಮಾಡಿ ಏನು ಮಾಡುವಂಥದ್ದು? ಸಾಲವನ್ನು ಕೊಡುವಂಥದ್ದು. ದ್ಯಾಟ್ಸ್ ವೈ ವಿ ಕನ್ಸಿಡರ್ ಇಸ್ ಅ ಮದರ್ ಆಫ್ ಆಲ್ ಬ್ಯಾಂಕ್ಸ್, ಬ್ಯಾಂಕರ್ಸ್ ಟು ದಿ ಬ್ಯಾಂಕರ್ಸ್, ಬಿಕಾಸ್ ವೆನ್ ಎವರ್ ವಿ ಆರ್ ಇನ್ ಅ ಡಿಫಿಕಲ್ಟ್ ಸಿಚುವೇಶನ್ ವಿ ನೀಡ್ ಟು ಟೇಕ್ ಅ ಹೆಲ್ಪ್ ಫ್ರಮ್ ಫ್ಯಾಮಿಲಿ, ರೈಟ್? ಯಾವೆಲ್ಲ ಸಂದರ್ಭಗಳಲ್ಲಿ ನಾವು ಕಷ್ಟದ ಸಂದರ್ಭದಲ್ಲಿದ್ದಾಗ ಕೊನೆಯದಾಗಿ ನಮಗೆ ಸಹಾಯ ಮಾಡುವಂಥದ್ದು ನಮ್ಮ ಕುಟುಂಬವೇ ಆಗಿರುತ್ತೆ, ಅದನ್ನು ನೆನ್ಪಿಟ್ಕೋಬೇಕು. ಎಂಡ್ ಆಫ್ ದ ಡೇ ಫ್ಯಾಮಿಲಿ ವಿಲ್ ಬಿ ದಿ ಸ್ಟ್ಯಾಂಡ್ ಫಾರ್ ಯು. ಸೊ ದ ಸೇಮ್ ವೇ if all the banks will suffer or facing the difficulties in an economy, end of the day in the final situation the RBI comes to the matter again. ಸೊ ಈ ಎಲ್ಲ ಬ್ಯಾಂಕ್ಗಳಿಗೆ ಸಾಲವನ್ನು ನೀಡುವಂಥದ್ದಾಗಿರ್ಬೋದು, ಕೆಲವು ನೀತಿ ನಿಯಮಗಳನ್ನು ಜಾರಿ ಮಾಡುವಂಥದ್ದಾಗಿರಬಹುದು, ಮತ್ತು ಅಲ್ಲಿ
ಕ್ರೆಡಿಟ್ ಕ್ರಿಯೇಷನ್ ಮಾಡುವಂಥದ್ದಾಗಿರ್ಬೋದು ಅಥವಾ ಸಪ್ಲೈ ಆಫ್ ಮನಿಯನ್ನು ಕಂಟ್ರೋಲ್ ಮಾಡುವಂಥದ್ದಾಗಿರ್ಬೋದು. ಈ ರೀತಿಯ ಅನೇಕ ವೇಗಳ ಮೂಲಕ ಪರಿಕಲ್ಪನೆಗಳ ಮೂಲಕ ಏನು ಮಾಡುವಂಥದ್ದು ಉಳಿದೆಲ್ಲ ಬ್ಯಾಂಕ್ಗಳನ್ನು ಇದೇನು ಮಾಡ್ತಾ ಇರುತ್ತೆ ನೋಡ್ಕೊಳ್ಳುವಂಥದ್ದು. ಟೇಕ್ ಕೇರ್ ಆಫ್ ಆಲ್ ಅದರ್ ಬ್ಯಾಂಕ್ಸ್. ಉಳಿದೆಲ್ಲ ಬ್ಯಾಂಕ್ಗಳನ್ನು ತಾಯಿ ತಂದೆಗಳು ನಮ್ಮನ್ನು ಹೇಗೆ ನೋಡ್ಕೋತಾ ಇದ್ದಾರಲ್ಲ, RBI ಕೂಡ ಅದೇ ರೀತಿ ಏನು ಮಾಡ್ತಾ ಇದೆ, ಉಳಿದೆಲ್ಲ ಬ್ಯಾಂಕ್ಗಳನ್ನು ಏನು ಮಾಡುವಂಥದ್ದು ಕೇರ್ ಮಾಡುವಂಥದ್ದು. ಸಾಲ ಕೊಡುವಂಥದ್ದಾಗಿರಬಹುದು ಅಥವಾ ನೀತಿ ನಿಯಮಗಳನ್ನು ಜಾರಿ ಮಾಡುವಂಥದ್ದಾಗಿರಬಹುದು ಮತ್ತು ಈ ರೀತಿಯ ಅನೇಕ CRR, ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್ಗಳ ಮೂಲಕ ಅವರ ಕ್ರೆಡಿಟ್ ಕ್ರಿಯೇಷನನ್ನು ಕಂಟ್ರೋಲ್ ಮಾಡುವಂಥದ್ದಾಗಿರಬಹುದು. ಈ ರೀತಿಯಾಗಿ ಅವರ ಎಲ್ಲ ಸಮಸ್ಯೆಗಳನ್ನು ಏನು ಮಾಡ್ತಾ ಇರ್ತಾ ಇದು RBI ಕಂಟ್ರೋಲ್ ಮಾಡುವಂಥದ್ದಾಗಿರಬಹುದು. ಆ್ಯಂಡ್ ನೆಕ್ಸ್ಟ್ ಫಂಕ್ಷನ್, is it clear? ಗೊತ್ತಾಯ್ತಲ್ಲ? bankers to the banker, it's always obviously it will called as the mother of all banks. Next it will be the control of money supply. Control of money supply. Fourth one is a very important, control of money supply. Control of money supply. ಹಣದ ಪೂರೈಕೆಯ ನಿಯಂತ್ರಣ. ಹಣದ ಪೂರೈಕೆಯನ್ನು ನಿಯಂತ್ರಿಸುತ್ತದೆ. ಹಣದ ಪೂರೈಕೆಯನ್ನು ನಿಯಂತ್ರಿಸುತ್ತದೆ. Obviously it will be control the money supply with a various measures. It may be a quantitative, it may be a qualitative. ನಮಗೆ ಪರಿಮಾಣಾತ್ಮಕ ಅಳತೆಗಳು ಅಂತ ಬರ್ತವೆ ಮತ್ತು ಗುಣಾತ್ಮಕ ಅಳತೆಗೋಲುಗಳಂತ ಬರ್ತವೆ. ಅದು ಪರಿಮಾಣಾತ್ಮಕವಾಗಿರ್ಬೋದು ಅಥವಾ ಗುಣಾತ್ಮಕ ಆಗಿರ್ಬೋದು. ಯಾವುದಾದ್ರೂ ಒಂದು ಅಳತೆಗೋಲುಗಳನ್ನು ಇಟ್ಕೊಂಡು ಏನು ಮಾಡುವಂಥದ್ದು ಸರ್ಕಾರ ಹಣದ ಪೂರೈಕೆಯನ್ನು RBI ಏನು ಮಾಡುತ್ತೆ, ಹಣದ ಪೂರೈಕೆಯನ್ನು ನಿಯಂತ್ರಣ ಮಾಡ್ತಾ ಇತ್ತೆ. ವೆನ್ ಕಮ್ಸ್ ಟು ದ ಕ್ವಾಂಟಿಟೇಟಿವ್ ಡೇಟಾಸ್ ಆರ್ ಕ್ವಾಂಟಿಟೇಟಿವ್ ಮೆಜರ್ಸ್ ಬೇಸ್ಡ್ on quantitative measures like in under the quantitative measures we have. so ಇಲ್ಲಿ ಪರಿಮಾಣಾತ್ಮಕ ಒಂದು ಅಳತೆಗಳಲ್ಲಿ ಯಾವೆಲ್ಲ ಬರ್ತಾವೆ ಅಂತಂದ್ರೆ based on the CRR, SLR, repo rate, reverse repo rate, these are comes under the some quantitative measures. Again for the rate of interest, open market operations, various reserve ratios. ಸೊ ಕೆಲವೊಂದು ಪರಿಮಾಣಾತ್ಮಕ ಅಳತೆಗೋಲುಗಳ ಮೂಲಕ ಯಾವ್ಯಾವ ಪರಿಮಾಣಾತ್ಮಕ ರೀ, CRR ಆಗಿರ್ಬೋದು, SLR ಆಗಿರ್ಬೋದು, ರೆಪೋ ರೇಟ್ ಆಗಿರ್ಬೋದು, ರಿವರ್ಸ್ ರೆಪೋ ರೇಟ್ ಆಗಿರ್ಬೋದು ಮತ್ತು ಬಡ್ಡಿಯ ದರ ಆಗಿರ್ಬೋದು, ಓಪನ್ ಮಾರ್ಕೆಟ್ ಆಪರೇಷನ್ಸ್, ತೆರೆದ ಮಾರುಕಟ್ಟೆಯ ಕಾರ್ಯಾಚರಣೆ, ಈ ರೀತಿಯ ಅನೇಕ ಅಳತೆಗೋಲುಗಳನ್ನು ಬಳಕೆ ಮಾಡಿಕೊಂಡು ಏನನ್ನ ಕಂಟ್ರೋಲ್ ಮಾಡ್ತಾ ಇರ್ತದೋ ಹಣದ ಪೂರೈಕೆಯನ್ನು ಕಂಟ್ರೋಲ್ ಮಾಡ್ತಾ ಇರುತ್ತೆ. ಯೂಸಿಂಗ್ ದೀಸ್ ಆಲ್ ಕ್ವಾಂಟಿಟೇಟಿವ್ ಮೆಜರ್ಸ್ ದ RBI ಕಂಟ್ರೋಲ್ ದಿ ಮನಿ ಸಪ್ಲೈ ಇನ್ ಇಂಡಿಯಾ. ಸರ್ ವೈ ವಿ ನೀಡ್ ಟು ಬಿ ಕಂಟ್ರೋಲ್ ಮನಿ ಸಪ್ಲೈ ಇನ್ ಇಂಡಿಯಾ ಕೇಳ್ಬೋದು ಕ್ವಶನ್. ಸರ್ ಯಾಕೆ ಭಾರತದಲ್ಲಿ ಅಥವಾ ವಿಶ್ವದಲ್ಲಿ ಹಣದ ಪೂರೈಕೆಯನ್ನು ನಾವು ಕಂಟ್ರೋಲ್ ಮಾಡಬೇಕು? ಒಂದ್ ವೇಳೆ ಹಣದ ಪೂರೈಕೆಯನ್ನು ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ? Definitely it will be the worst situation. It create a worst situation. If you are not control supply of money, it will create a various problems in India, not only India, in a world. ನೀವು ಹಣದ ಪೂರೈಕೆಯನ್ನು ಕಂಟ್ರೋಲ್ ಮಾಡಿಲ್ಲ ಅಂತಂತಂದ್ರೆ ಅನೇಕ ಸಮಸ್ಯೆಗಳನ್ನ ತಂದೊಡ್ಡುತ್ತೆ ಇದು. ಬಿಕಾಸ್ ಎವ್ರಿ ಡೇಸ್ ವಿ ವರ್ಕಿಂಗ್ ಫಾರ್ ಆರ್ ಹಂಟಿಂಗ್ ಫಾರ್ ಮನಿ ಓನ್ಲಿ. ಪ್ರತಿನಿತ್ಯ ನಾವು ಯಾವುದೋ ಒಂದು ಕೆಲಸ ಮಾಡ್ತಾ ಇದ್ದೀವಿ ಅಂತಂತಂದ್ರೆ ಹಣದ ಉದ್ದೇಶಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ, right? So if you get that money easily or free, for example Narendra Modi announced today 5 o'clock, so I will deposited 1 crore to every individual in India. 5 ಗಂಟೆಗೆ ನರೇಂದ್ರ ಮೋದಿ ಅವರು ಬರ್ತಾರೆ, ಈ ರೀತಿ ಅನೌನ್ಸ್ ಮಾಡ್ತಾರೆ, ಭಾರತದಲ್ಲಿರುವಂತಹ ಎಲ್ಲ ಜನರಿಗೂ ಕೂಡ ನಾನು ಪ್ರತಿಯೊಬ್ಬರಿಗೂ ಕೂಡ 1 ಕೋಟಿಯನ್ನ ಏನ್ ಮಾಡ್ತೀನಿ, ಡೆಪಾಸಿಟ್ ಮಾಡ್ತೀನಿ ಅಂತಂದಾಗ how you feel? Definitely you are happy, but it will create more problems in India because obviously it will create unemployment in India. Because everyone got 1 crore rupees, no one ready to work. ಪ್ರತಿಯೊಬ್ಬರು 1 ಕೋಟಿಯನ್ನು ತೆಗೆದುಕೊಂಡು ಬಿಟ್ಟರು, ಯಾರೂ ಕೂಡ ಕೆಲಸವನ್ನು ಮಾಡಲಿಕ್ಕೆ ರೆಡಿ ಇಲ್ಲ ಅಂದಾಗ how we will get food in India? ನಿಮಗೆ ತಿನ್ನುವಂಥ ಆಹಾರ ಯಾರು ರೆಡಿ ಮಾಡ್ತಾ ಇದ್ದಾರೆ? ರೈತರು ರೆಡಿ ಮಾಡ್ತಾ ಇದ್ದಾರೆ. then they will stop their production. Then obviously we'll get the food scarcity in India again. ಇಲ್ಲಿ ಇದ್ರ ಪ್ರಾಬ್ಲಮ್ ಆಗುತ್ತೆ. and tea shop owner, hotels all are closed because everyone have money now. ಪ್ರತಿಯೊಬ್ಬರ ಹತ್ರ ಕೂಡ ಹಣ ಇದೆ. even I stop my teaching because I got 1 crore rupees, why should I work here?
ರೈಟ್. ನನಗೆ 1 ಕೋಟಿ ರೂಪಾಯಿ ಸಿಕ್ತು ಅಂತಂದರೆ ಯಾಕೆ ವರ್ಕ್ ಮಾಡಬೇಕಲ್ವಾ ನಾನು? ಸೊ ಹಾಗಾಗಿ ಆ ಹಣವನ್ನು ಪರಿಕಲ್ಪನೆ ಅನೇಕ ಸಮಸ್ಯೆಗಳನ್ನು ನಮ್ಗೆ ಏನು ಮಾಡುವಂಥದ್ದು, ಕ್ರಿಯೇಟ್ ಮಾಡುವಂಥದ್ದು. ದ್ಯಾಟ್ಸ್ ವೈ RBI ಕಂಟ್ರೋಲ್ಸ್ ದ ಮನಿ ಸಪ್ಲೈ. ಈ ಒಂದು ಕಾರಣದಿಂದ ಈಗ ಏನು ಮಾಡುತ್ತೆ, RBI ಅನೇಕ ಮೆಜರ್ಸ್ಗಳನ್ನು ಯೂಸ್ ಮಾಡ್ಕೊಂಡು ಏನು ಮಾಡುವಂಥದ್ದು, ಹಣದ ಪೂರೈಕೆಯನ್ನು ಕಂಟ್ರೋಲ್ ಮಾಡುವಂಥದ್ದು. ಎಸ್ಪೆಷಲಿ ದ ಕಮರ್ಷಿಯಲ್ ಬ್ಯಾಂಕ್ ವಿಲ್ ಪ್ರೊವೈಡ್ ಮೋರ್ ಆ್ಯಂಡ್ ಮೋರ್ ಲೋನ್ಸ್ ಟು ದ ಪಬ್ಲಿಕ್. That time that RBI increase the interest rate and reduce the money supply. ಸೊ ಈ ವಾಣಿಜ್ಯ ಬ್ಯಾಂಕುಗಳು ಏನು ಮಾಡ್ತಿರ್ತವೆ, ಜನರಿಗೆ ಅಧಿಕ ಬಡ್ಡಿಯ ದರಕ್ಕೆ ಏನು ಮಾಡ್ತಿರ್ತವೆ, ಸಾಲವನ್ನು ಕೊಡ್ತಿರ್ತವೆ. ಅತಿ ಹೆಚ್ಚು ಸಾಲವನ್ನು ನಾವು ಕೊಡ್ತಾ ಇದೀವಿ ಅಂದರೆ ಹಣದ ಪೂರೈಕೆ ಏನಾಗ್ತಿದೆ ಅಂತ ಅರ್ಥ, ಜಾಸ್ತಿ ಆಗ್ತಿದೆ ಅಂತ ಅರ್ಥ. ಅಂತಹ ಸಂದರ್ಭಗಳು ಏನು ಮಾಡುತ್ತೆ, RBI ರೇಟ್ ಆಫ್ ಇಂಟ್ರೆಸ್ಟನ್ನು ಜಾಸ್ತಿ ಮಾಡೋದ್ರ ಮೂಲಕ ಏನು ಮಾಡಿಬಿಡುತ್ತೆ, ಹಣದ ಸಪ್ಲೈನ ಕಡಿಮೆ ಮಾಡುತ್ತೆ. ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಆಯ್ತಂದ್ರೆ ನಾವು ತೆಗೆದುಕೊಳ್ಳುವಂಥ ಸಾಲ ಪ್ರಮಾಣ ಏನಾಗುತ್ತೆ, ಕಡಿಮೆ ಆಗುತ್ತೆ. ಆಟೋಮೆಟಿಕಲಿ ಮನಿ ಏನಾಗುತ್ತೆ, ಸಪ್ಲೈ ಏನಾಗುತ್ತೆ, ಅವಾಗ ನಮಗೆ ಕಂಟ್ರೋಲ್ ಆಗುವಂಥದ್ದು. ಲೈಕ್ ದಿಸ್ ಇಸ್ ದ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಫಂಕ್ಷನ್ಸ್ ಆಫ್ RBI ದಲ್ಲಿ ಇದು ಮಹತ್ತರವಾದ ಒಂದು ಫಂಕ್ಷನ್ ಏನಾಗುವಂಥದ್ದು, RBIಗೆ ಸಂಬಂಧಪಟ್ಟಿರುವಂಥದ್ದು. ಹೌ ಇಟ್ ವಿಲ್ ಕಂಟ್ರೋಲ್ ವಿತ್ ದ ಬೇಸ್ ಆಫ್ ಮೆನಿ ಮೆಜರ್ಸ್. ಇಸ್ ಅ ಕ್ವಾಲಿಟೇಟಿವ್ ಆಲ್ಸೋ ಕ್ವಾಂಟಿಟೇಟಿವ್ ಅಂತ ಬರುತ್ತೆ. ಮಾರಲ್ ಹಜಾರ್ಡ್ ಆಗಿರುವಂಥದ್ದು ಅಥವಾ ಸಮ್ ಪ್ರಿನ್ಸಿಪಲ್ಸ್ ಮೂಲಕ ಏನು ಮಾಡುವಂಥದ್ದು, ಅದು ಕಂಟ್ರೋಲ್ ಮಾಡುವಂಥದ್ದು. ಇಸ್ ಇಟ್ ಕ್ಲಿಯರ್? ವಾಟ್ ಇಸ್ ಅ ಕಂಟ್ರೋಲ್ ಆಫ್ ಮನಿ ಸಪ್ಲೈ? ಇಸ್ ಇಟ್ ಕ್ಲಿಯರ್? ಅರ್ಥ ಆಯ್ತಲ್ವಾ? ಏನು ಹಣದ ಪೂರೈಕೆ ಅನ್ನೋದು ಯಾವ ರೀತಿ ನಿಯಂತ್ರಣ ಮಾಡ್ತಾ ಇದೆ ಅನ್ನೋದನ್ನು ನಾವೀಗಲೇ ನೋಡಿದ್ವಿ. ದೆನ್ ಫಿಫ್ತ್ ಒನ್ ಇಸ್ ಅ ಕಸ್ಟೋಡಿಯನ್ ಆಫ್ ಫಾರಿನ್ ಎಕ್ಸ್ಚೇಂಜ್. ಫಿಫ್ತ್ ಒನ್ ಏನು? ಇಟ್ ಈಸ್ ಕಸ್ಟೋಡಿಯನ್ ಆಫ್ ಫಾರಿನ್ ಎಕ್ಸ್ಚೇಂಜ್. ಇಟ್ ಈಸ್ ಕಸ್ಟೋಡಿಯನ್ ಆಫ್ ಫಾರಿನ್ ಎಕ್ಸ್ಚೇಂಜ್. ಕನ್ನಡದಲ್ಲಿ ಇದನ್ನು ಕರೆಯೋದಾದ್ರೆ ನಾವು ವಿದೇಶಿ ವಿನಿಮಯದ ಭಕ್ಷಕ ಅಂತಂದ್ರೆ, ಅಥವಾ ರಕ್ಷಕ ಅಂತನಾದ್ರೂ ಕರಿಬಹುದು, ಅಥವಾ ನಾವು ಅದನ್ನೇನು ಕರಿಬಹುದು, ಭಕ್ಷಕ ಅಂತನಾದ್ರೂ ಕೂಡ ಏನು ಮಾಡಬಹುದಾಗಿದೆ, ಕರಿಬಹುದಾಗಿದೆ. ಸೊ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಏನು ಮಾಡ್ತಾರೆ ಅವರು, ಅಭಿಭಕ್ಷಕ ಅಂತನಾದ್ರೂ ಕರೀತಾರೆ, ಭಕ್ಷಕ ಅಂತ ಕರೀತಾರೆ. ನೀವು ಅಭಿಭಕ್ಷಕ ಅಂತನಾದ್ರೂ ಕೂಡ ಕರಿಬಹುದು. ಇಟ್ ಮೀನ್ಸ್ ಇಟ್ ವಿಲ್ ಬಿ ದ ಸೆಕ್ಯೂರ್. ವಿದೇಶಿ ವಿನಿಮಯದ ಅಭಿರಕ್ಷಕ ಅಥವಾ ಅಭಿಭಕ್ಷಕ. ವಾಟ್ ಈಸ್ ದ ಮೀನಿಂಗ್ ಆಫ್ ಇಟ್ ಈಸ್ ಅ ಕಸ್ಟೋಡಿಯನ್ ಆಫ್ ಫಾರಿನ್ ಎಕ್ಸ್ಚೇಂಜ್? ಬಿಕಾಸ್ ಇಟ್ ಈಸ್ ನಾಟ್ ಓನ್ಲಿ ಅ ವರ್ಕ್ ಇನ್ ಅ ಡೊಮೆಸ್ಟಿಕಲಿ. ಕೇವಲ ಇದು ದೇಶೀಯವಾಗಿ ಕೆಲಸ ಮಾಡ್ತಾ ಇಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವನ್ ಫಾರ್ ಇಂಟರ್ನ್ಯಾಷನಲ್ ಲೆವೆಲ್ ಆಲ್ಸೋ RBI ವರ್ಕ್ ಫಾರ್ ದಿ ಪೀಪಲ್ ಆಲ್ಸೋ, ಫಾರ್ ದಿ ಗವರ್ನಮೆಂಟ್ ಆಲ್ಸೋ. ಸರ್ಕಾರಕ್ಕೋಸ್ಕರ ಆಗಿರ್ಬೋದು, ಜನರಿಗೋಸ್ಕರ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಏನು ಮಾಡ್ತಾ ಇದೆ, ಇದು ಕೆಲಸ ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್ ಎಕ್ಸ್ಚೇಂಜ್ ರೇಟ್, ವಿನಿಮಯ ದರ. ಸೊ ಇಫ್ ಯು ವಾಂಟ್ ಟು ಗೋ ಫಾರ್ USA, ನೀವು ಅಮೆರಿಕಕ್ಕೆ ಹೋಗ್ಬೇಕಂತ ಅನ್ಕೋತಿದ್ಯಾ, ದೆನ್ ಯು ಹ್ಯಾವ್ ಟು ಕನ್ವರ್ಟ್ ರುಪೀಸ್ ಟು ಡಾಲರ್. ನಿನ್ನ ಹಣವನ್ನು ನೀನು ರೂಪಾಯಿಯಿಂದ ಡಾಲರ್ಗೆ ಏನು ಮಾಡ್ಕೋಬೇಕಾಗುತ್ತೆ, ಆ ಸಂದರ್ಭದಲ್ಲಿ ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ಅಂತಹ ಸಂದರ್ಭದಲ್ಲಿ ನಿಮಗೆ ಹೆಲ್ಪ್ ಆಗುವಂಥದ್ದು ಯಾವುದು, RBI. ಆ್ಯಂಡ್ ಫಾರ್ ದಿ ಫಾರಿನ್ ಟ್ರೇಡ್, ವಿದೇಶಿ ವ್ಯಾಪಾರಕ್ಕೂ ಕೂಡ ಏನು ಮಾಡುವಂಥದ್ದು, RBI ಪ್ರೋತ್ಸಾಹ ನೀಡುವಂಥದ್ದು. ಫಾರ್ ದಿ ಇಂಟರ್ನ್ಯಾಷನಲ್ ಟ್ರೇಡ್ ಆರ್ ಫಾರ್ ದಿ ಎಸ್ಪೆಷಲಿ ಫಾರಿನ್ ಟ್ರೇಡ್ ವಿ ನೀಡ್ ಮೆನಿ ಕರೆನ್ಸೀಸ್. ನನಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾನು ವ್ಯಾಪಾರ ಮಾಡಬೇಕು ಅಂತ ಅನ್ಕೋತಿದ್ದೀನಿ ಅಂತಂದರೆ ನನಗೆ ಅನೇಕ ದೇಶಗಳ ಕರೆನ್ಸಿ ಬೇಕಾಗುತ್ತೆ. ದೆನ್ RBI will provide to US and it collect foreign reserve. It collect the different currencies. For example, USA, Japan, Switzerland, Russia, African, Europe. It collect the different nations currency and it reserve with them. ಸೊ ಯಾವಾಗ ಒಂದು ದೇಶದಲ್ಲಿ ವಿದೇಶಿ ಬಂಡವಾಳ ಆಗಿರ್ಬೋದು ಅಥವಾ ವಿದೇಶಿ ರಿಸರ್ವ್ ಹಣ ನಮ್ಮಲ್ಲಿ ಜಾಸ್ತಿ ಆಗ್ತಾ ಹೋಗ್ತಿದೆ ಅಂತಂದರೆ ದೆನ್ ವಿಲ್ ಇನ್ಕ್ರೀಸಿಂಗ್ ಅವರ್ ರುಪಿ ವ್ಯಾಲ್ಯೂ. ಎಲ್ಲಿ ಫಾರಿನ್ ರಿಸರ್ವ್ ಜಾಸ್ತಿ ಇರುತ್ತೆ ಅಲ್ಲಿ ಅವರ ದೇಶದ ವ್ಯಾಲ್ಯೂ ಏನಾಗುತ್ತೆ, ಇನ್ಕ್ರೀಸ್ ಆಗುವಂಥದ್ದು. ದಟ್ ವಿಲ್ ವರ್ಕ್ ಬೈ ದಿ RBI ಫಾರ್ ದಿ ಎಕ್ಸ್ಚೇಂಜಿಂಗ್ ಪರ್ಪಸ್, ಫಾರ್ ದಿ ಫಾರಿನ್ ಟ್ರೇಡ್ ಆಲ್ಸೋ, ಆ್ಯಂಡ್ ಇಟ್ ಕಲೆಕ್ಟ್ಸ್ ದ ವೇರಿಯಸ್ ಕರೆನ್ಸೀಸ್ ಫಾರ್ ದಿ ಟ್ರಾನ್ಸಾಕ್ಷನ್. ಆ ಒಂದು ವ್ಯಾಪಾರದ ಸಲುವಾಗಿ ಏನು ಮಾಡುತ್ತೆ, ಬೇರೆ ಬೇರೆ ದೇಶಗಳ ಕರೆನ್ಸಿನ ಏನು ಮಾಡ್ತಾ ಇರುತ್ತೆ, ಇದು ಸ್ವೀಕಾರ ಮಾಡ್ತಾ ಇರುತ್ತೆ. ಇದು ಯಾವುದರ ಅಡಿಯಲ್ಲಿ ಬರುವಂಥದ್ದು, ಹಾಗಾಗಿ ಇದನ್ನು ಏನಂತ ಕರಿತೀವಿ, ಇಸ್ ಅ ಕಸ್ಟೋಡಿಯನ್ ಆಫ್ ಫಾರಿನ್ ಎಕ್ಸ್ಚೇಂಜ್. ಇದು ಒಂದು ವಿದೇಶಿ ವಿನಿಮಯದ ಅಭಿಭಕ್ಷಕವಾಗಿ ಏನು ಮಾಡ್ತಾ ಇರುತ್ತೆ, ಇಲ್ಲಿ ಕೆಲಸ ಮಾಡ್ತಿರುವಂಥದ್ದು. ಆ್ಯಂಡ್ ಲಾಸ್ಟ್ ಫಂಕ್ಷನ್ ಆಫ್ ದಿ RBI. ಸೊ RBIನ
ಕೊನೆಯ ಫಂಕ್ಷನ್ ಯಾವುದಪ್ಪ ಅಂತಂದ್ರೆ ಲೆಂಡರ್ ಆಫ್ ದಿ ಲಾಸ್ಟ್ ರೆಸಾರ್ಟ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಲೆಂಡರ್ ಆಫ್ ದಿ ಲಾಸ್ಟ್ ರೆಸಾರ್ಟ್. ಸಿಕ್ಸ್ತ್ ಒನ್, ಲೆಂಡರ್ ಆಫ್ ದಿ ಲಾಸ್ಟ್ ರೆಸಾರ್ಟ್. ಅಂತಿಮ ಋಣದಾತ. ಅಂತಿಮ ಋಣದಾತ. lender of the last resort. What is meaning of lender of the last resort? When in India all the other banks are collapsed or they are facing many difficulties regarding for the money supply, regarding for the money demand, whatever it is, end of the day finally RBI will help to the all other banks. ಭಾರತದಲ್ಲಿ ಉಳಿದೆಲ್ಲ ಬ್ಯಾಂಕ್ಗಳು ಏನಾಗಿದ್ದಾವೆ, ಕೊಲ್ಯಾಪ್ಸ್ ಆಗಿದ್ದಾವೆ, ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾವೆ. ಹಣದ ಪೂರೈಕೆ ಸಲುವಾಗಿ ಆಗಿರ್ಬೋದು ಅಥವಾ ಡೆಪಾಸಿಟ್ ಸಲುವಾಗಿ ಅಂತ ಸಂದರ್ಭದಲ್ಲಿ ಅಂತಿಮವಾಗಿ ಆ ಎಲ್ಲ ಬ್ಯಾಂಕ್ಗಳಿಗೆ ಸಹಾಯ ಮಾಡುವಂತಹ ಅಧಿಕಾರ ಯಾರಿಗಿದೆ? RBIಗೆ ಇರುವಂಥದ್ದು. ಇಸ್ ಇಟ್ ಕ್ಲಿಯರ್? ಇಸ್ ಎನಿ ಬ್ಯಾಂಕ್ಸ್ ಇನ್ ಇಂಡಿಯಾ for the regarding for the supply of money or providing the loans or reducing the interest rate or increasing the interest rate or increasing some reserves or decreasing some reserves, all the authorities will finally given to the RBI only and it take care of all the other banks end of the day. ಫೈನಲ್ ಆಗಿ ಉಳಿದೆಲ್ಲ ಬ್ಯಾಂಕ್ಗಳನ್ನು ಏನು ಮಾಡುತ್ತೆ, ಎಲ್ಲ ವೇಗಳಿಂದಲೂ ಕೂಡ ಏನು ಮಾಡುವಂಥದ್ದು, ಇದು ರಕ್ಷಣೆ ಮಾಡುವಂಥದ್ದು ಯಾರು? RBI. ಹಾಗಾಗಿ ಅದನ್ನು ಅಂತಿಮ ಋಣದಾತ ಅಂತ ಕರೀತಾ ಇದ್ದೀವಿ. ವೆನ್ ಕಮ್ಸ್ ಟು ದ ಫ್ಯಾಮಿಲಿ, ನಮ್ಗೆ ಏನಾದರೂ ಸಮಸ್ಯೆಗಳು ಬಂತು ಅಂತಂದರೆ ಎಂಡ್ ಆಫ್ ದಿ ಡೇ ವಿ ಮೂವ್ ಟು ದ ಅವರ್ ಫಾದರ್ ಆರ್ ಅವರ್ ಮದರ್. ನಮ್ಗೆ ಏನಾದರೂ ತೊಂದರೆಗಳು ಬರ್ತಾ ಇದಾವೆ ಅಂತಂದರೆ ನಾನು ತಂದೆಗೂ ನನ್ನ ತಾಯಿಗೂ ಎಂಡ್ ಆಫ್ ದಿ ಡೇಲಿ ಅವರೇ ನನಗೆ ಫೈನಲ್ ಆಗಿ ಏನು ಮಾಡುವಂಥದ್ದು, ಹೆಲ್ಪ್ ಮಾಡುವಂಥದ್ದು. ಅದೇ ರೀತಿ ಭಾರತದಲ್ಲಿರುವಂಥ ಅನೇಕ ಬ್ಯಾಂಕ್ಗಳಿಗೆ ಏನಾದರೂ ಸಮಸ್ಯೆಗಳು ಬಂದಾಗ, ತೊಂದರೆಗಳು ಬಂದಾಗ ಅಂತಿಮವಾಗಿ ಸಹಾಯ ಮಾಡುವಂಥ ಅಧಿಕಾರ ಯಾರು ಬರ್ತಾ ಇದೆ? RBIಗೆ ಬರುವಂಥದ್ದು. ಹಾಗಾಗಿ ಅದನ್ನು ಏನಂತ ಕರಿತಾ ಇದ್ದೀವಿ? ಅಂತಿಮ ಋಣದಾತ ಅಂತ ಕರಿತಾ ಇದ್ದೀವಿ. ದಟ್ಸ್ ವೈ ವಿ ಕನ್ಸಿಡರ್ ಆಸ್ ದ ಲೆಂಡರ್ ಆಫ್ ದಿ ಲಾಸ್ಟ್ ರೆಸಾರ್ಟ್. Whatever the difficulties regarding for the any matter, interest rate or providing the loans or credit creation, whatever it is, end of the day RBI helps to the all other banks for the purpose of money supply or the demanding for the money or interest rate, whatever it is, finally comes to the mind only RBI only. These are the functions of RBI. ಇವು ಏನ್ರಿ RBI ನ 6 ಕಾರ್ಯಗಳು. ಇವುಗಳನ್ನು ನೀವು ಈ ರೀತಿಯಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ 6ಕ್ಕೆ 6 ಅಂಕಗಳನ್ನು ಈಸಿಯಾಗಿ ಏನು ಮಾಡ್ಬೋದು, ಪಡ್ಕೋಬಹುದು. ಇಲ್ಲಿ ಸ್ಪೀಡಾಗಿ ಏನು ಮಾಡಿಬಿಡ್ತೀನಿ, ಎಲ್ಲ ಫಂಕ್ಷನ್ಸ್ಗಳನ್ನ ಬರೆದ್ಬಿಡ್ತೀನಿ. ಒಂದ್ಸಾರಿ ನಿಮ್ಗದು ಈಸಿಯಾಗಿ ನೋಟ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗುವಂಥ. ವಾಟ್ ಇಸ್ ದ ಫಸ್ಟ್ ಫಂಕ್ಷನ್? ಇಶ್ಯೂವಿಂಗ್ ಕರೆನ್ಸಿ, ರೈಟ್? ಇಶ್ಯೂವಿಂಗ್ ಕರೆನ್ಸಿ. ಸೆಕೆಂಡ್ ಒನ್ ಈಸ್ ಯಾವ್ದು ಹೇಳಿದಿರಿ? ಬ್ಯಾಂಕರ್ಸ್ ಟು ದಿ ಗವರ್ನಮೆಂಟ್. ಬ್ಯಾಂಕರ್ ಟು ದಿ government. Third one is a bankers bank. Bankers bank. Fourth one is a control of money supply. Control of money supply. Fifth one is a custodian of foreign exchange. Custodian of foreign exchange. Custodian of foreign exchange. Last one is a lender of last resort. Lender of last resort. ಕನ್ನಡದಲ್ಲಿ ಬರೆದ್ಬಿಡ್ತೀನಿ ಬೇಗ ಬೇಗ. ಹಣದ ಚಲಾವಣೆ ಮೊದಲನೇ ಕಾರ್ಯ. ಎರಡನೇ ಕಾರ್ಯ ಯಾವ್ದು ಬರ್ತಾ ಇದೆ? ಸರ್ಕಾರದ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಸರ್ಕಾರದ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಕಾರ್ಯನಿರ್ವಹಿಸುತ್ತದೆ. ದಿಸ್ ಇಸ್ ದ ಸೆಕೆಂಡ್ ಒನ್. ಥರ್ಡ್ ಒನ್ ಬ್ಯಾಂಕುಗಳ ಬ್ಯಾಂಕು. ಬ್ಯಾಂಕುಗಳ ಬ್ಯಾಂಕು. ಫೋರ್ತ್ ಒನ್ ಹಣದ ಪೂರೈಕೆಯನ್ನು ನಿಯಂತ್ರಿಸುತ್ತದೆ. ಹಣದ ಪೂರೈಕೆಯನ್ನು ನಿಯಂತ್ರಿಸುತ್ತದೆ. ನೆಕ್ಸ್ಟ್ ಒನ್ ಕಸ್ಟೋಡಿಯನ್ ಆಫ್ ಫಾರಿನ್ ಎಕ್ಸ್ಚೇಂಜ್. ವಿದೇಶಿ ವಿನಿಮಯದ ಅಭಿಭಕ್ಷಕ.
ಅಭಿಭಕ್ಷಕ. ಲಾಸ್ಟ್ ಒನ್ ಅಂತಿಮ ಋಣದಾತ. ಅಂತಿಮ ಋಣದಾತ. So these are the 6 functions of RBI and 6 marks compulsory question. Before that, first you have to write when it is established, where it is located, and when it is nationalized, and who is the present governor of RBI. ಇಷ್ಟೆಲ್ಲವನ್ನು ನೀವು ಇಂಟ್ರೊಡಕ್ಷನ್ ಅಥವಾ ಪೀಠಿಕೆಯಲ್ಲಿ ಬರೆದು ಅದು ಎಷ್ಟರಲ್ಲಿ ಸ್ಥಾಪನೆ ಆಯಿತು, ಎಲ್ಲಿದೆ, ಅದು ರಾಷ್ಟ್ರೀಕರಣಗೊಂಡಿದ್ದು ಯಾವಾಗ, ಪ್ರಸ್ತುತ RBIನ ಗವರ್ನರ್ ಯಾರು, ಮತ್ತು ಪ್ರತಿಯೊಂದು ದೇಶಕ್ಕೂ ಒಂದು ಸೆಂಟ್ರಲ್ ಬ್ಯಾಂಕ್ ಇರುತ್ತೆ, ಅದೇ ರೀತಿ ಭಾರತಕ್ಕೂ ಒಂದು ಸೆಂಟ್ರಲ್ ಬ್ಯಾಂಕ್ ಇದೆ, ಅದು RBI ಅಂತ ಹೇಳಿ ಬರೆದು ಇಷ್ಟು ನೀವುಗಳನ್ನು ಎಕ್ಸ್ಪ್ಲೇನ್ ಮಾಡಿಬಿಟ್ರೆ ಸುಲಭವಾಗಿ 6 ಅಂಕಗಳನ್ನು ಏನು ಮಾಡ್ಬೋದು, ನೀವು ಪಡೆದುಕೊಳ್ಬೋದು. ಇಸ್ ಇಟ್ ಕ್ಲಿಯರ್? ವಾಟ್ ಆರ್ ದ ಫಂಕ್ಷನ್ಸ್ ಆಫ್ RBIನ ಕಾರ್ಯಗಳನ್ನಂದ್ರೆ ಏನಂತ ಗೊತ್ತಾಯ್ತಲ್ಲ. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್, ಇನ್ ದ ಡೇ 71, ಇವತ್ತು ಡೇ 70 ಇದು ಮುಗೀತು. ಡೇ 71ನಲ್ಲಿ ಏನು ಡಿಸ್ಕಸ್ ಮಾಡುವಂಥದ್ದು, ಸೊ ಕಮರ್ಷಿಯಲ್ ಬ್ಯಾಂಕ್, ಹೌ ಕಮರ್ಷಿಯಲ್ ಬ್ಯಾಂಕ್ ಆಕ್ಟ್ ಇನ್ ಆನ್ ಎಕಾನಮಿ. ಹಾಗಿದ್ರೆ ವಾಣಿಜ್ಯ ಬ್ಯಾಂಕುಗಳಂತಂದ್ರೆ ಏನು, ವಾಣಿಜ್ಯ ಬ್ಯಾಂಕುಗಳು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾವೆ. ಅಂಡರ್ ದ್ಯಾಟ್ ವಿಲ್ ಡಿಸ್ಕಸ್ ದ ಮೆನಿ ಬ್ಯೂಟಿಫುಲ್ ಕಾನ್ಸೆಪ್ಟ್ ರಿಗಾರ್ಡಿಂಗ್ CRR, SLR, ಬ್ಯಾಂಕ್ ರೇಟ್, ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್. These are all terms we'll discuss, because definitely 1 or 2 marks question they'll discuss what is the meaning of CRR, SLR, bank rate, what is the meaning of fiat money ಅಥವಾ ಫಿಯೇಟ್ ಹಣ ಅಂದರೆ ಏನಂತ ಕೇಳ್ತಾರೆ. ಇವತ್ತು ಹೈ ಪವರ್ಡ್ ಮನಿ ಯಾವ ರೀತಿ ಹೇಳಿದ್ನಲ್ಲ, ಅದೇ ಥರ ಫಿಯೇಟ್ ಹಣ ಅಂದರೆ ಏನಂತ ಹೇಳಿ ಕೇಳುವಂಥದ್ದು. ದೀಸ್ ಆಲ್ ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಟಿಲ್ ದೆನ್ ರೀಡ್ ವೆಲ್. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.